ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ನಾರಾಯಣ. ಕೇಳಿಸ್ತಾ ಇದೆಯಾ? ವಿನಿಪಿಸ್ತು ఉందా? సరే. ಯಾರಿಗೆ ತತ್ವಮಸಿ ವಾಕ್ಯದ ವಿಚಾರವನ್ನು ತತ್ವಮಸಿ ವಾಕ್ಯದಿಂದ ಹೇಗೆ ಅರ್ಥವಾಗುತ್ತದೆ ಅದನ್ನು ನಾವು ವಿಚಾರ ಮಾಡ್ತಾ ಇದ್ದೀವಿ. ಯಾರಿಗೆ ತ್ವಂ ಪದಾರ್ಥ ವಿವೇಕ ತತ್ಪದಾರ್ಥ ವಿವೇಕ ಚೆನ್ನಾಗಿ ನಡೆಯಿತೋ, ಅಂದರೆ ತ್ವಂಪದದ ಅರ್ಥವೇನು ಎಂಬುದು ವಿವೇಕ ಮಾಡಿ ಅನುಭವದಲ್ಲಿ ನಿಶ್ಚಯ ಮಾಡಿಕೊಂಡನೋ, ಅಥವಾ ಯಾರು ತತ್ಪದಾರ್ಥವನ್ನು ಹಾಗೆ ನೋಡಿ, ಯೇಷಾಂ ಪುನರ್ ನಿಪುಣಮತೀನಾಂ ನ ಅಜ್ಞಾನ ಸಂಶಯ ವಿಪರ್ಯಯ ಲಕ್ಷಣ ಪ್ರತಿಬಂಧೋಸ್ತಿ. ಅಂದರೆ ತತ್ಪದಾರ್ಥ ತ್ವಂಪದಾರ್ಥದ ವಿವೇಕ ನಡೆದು, ವಿಚಾರ ಅಂದರೆ ವಿವೇಕ, ವಿವೇಕ ಅಂದರೆ ಆತ್ಮಕ್ಕಿಂತ ಬಿಡಿಯಾದದ್ದನ್ನು ಗುರುತಿಸಿ ಅದು ತಾನಲ್ಲ ಎಂದು ಪಕ್ಕಕ್ಕಿಟ್ಟರೆ ಉಳಿದಿದ್ದು ತಾನೇ. ಅಂದರೆ ತನ್ನಲ್ಲಿ ತಾನಲ್ಲದ್ದನ್ನು ತಾನೆಂದು ಇಟ್ಕೊಂಡು ಬಿಟ್ಟ. ದೇಹ ತಾನಲ್ಲ, ಏಕೆಂದರೆ ದೇಹವು ಅರಿವಿಕೆ ಗೊತ್ತಾಗ್ತಾ ಇದೆ, ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಇಲ್ಲ. ದೇಹವು ಬುದ್ಧಿಗೆ ಅಲ್ಲ, ಬುದ್ಧಿಗೆ ಗೊತ್ತಾಗುವುದಲ್ಲ, ಸಾಕ್ಷಿಗೆ ಗೊತ್ತಾಗ್ತದೆ. ಅದು ನೋಡಿ, ದೇಹವು ಬುದ್ಧಿಗೆ ಗೊತ್ತಾದರೆ ಅಧ್ಯಾಸ ಆಗ್ತದೆ. ಅದು ನೋಡಿ, ದೇಹವು ನಮಗೆ ಗೊತ್ತಾಗುವುದು ಎರಡು ಬಗೆ. ಬುದ್ಧಿಗೆ ಗೊತ್ತಾದರೆ ಅಧ್ಯಾಸ. ಅಧ್ಯಾಸ ಅಂದರೆ ದೇಹ ಪ್ರತ್ಯಯ, ದೇಹದ ವೃತ್ತಿ, ದೇಹದ ಪ್ರತ್ಯಯ ನಮಗೆ ಅಂತಃಕರಣ ಮೂಲಕವೇ ಗೊತ್ತಾಗ್ತದೆ. ಅಂತಃಕರಣ ಅಂದರೆ ವೃತ್ತಿ ಅಥವಾ ಪ್ರತ್ಯಯ. ಪ್ರತ್ಯಯ ಮೂಲಕ ದೇಹವು ಗೊತ್ತಾಗುವುದಂದರೆ ದೇಹವು ನಾನು ಎಂಬ ರೂಪವಾಗೇ ಗೊತ್ತಾಗ್ತದೆ. ದೇಹವು ನಮಗೆ ನಾನು ಎಂಬ ರೂಪವಾಗೇ ಗೊತ್ತಾಗ್ತದೆ. ಹಾಗೆ ಗೊತ್ತಾಗುವುದು ಎಲ್ಲರಿಗೂ ಗೊತ್ತು, ಅದರಿಂದ ಏನು ಪ್ರಯೋಜನವಿಲ್ಲ. ಅದೇ ಸಂಸಾರ. ನಾನು ಎಂಬುದು ಅಹಂ ಬುದ್ಧಿ ಮೂಲಕ ದೇಹವು ಗೊತ್ತಾಗ್ತಾ ಇದೆ, ಏಕೆಂದರೆ ದೇಹವು ಅಹಂ ಎಂಬ ಬುದ್ಧಿಗೆ ಉಪಾಧಿಯಾಗಿದೆ. ಉಪಾಧಿ ಅಂದರೆ ದೇಹವನ್ನಿಟ್ಟುಕೊಂಡೇ ನಾನೆಂಬ ಬುದ್ಧಿ ನಮ್ಮಲ್ಲಿ ಹುಟ್ಟಿದೆ. ನಾನು ಅಂದರೆ ಒಂದು ಪರಿಮಿತ. ಆ ಪರಿಮಿತ ಹೇಗೆ ಬಂತು? ದೇಹ ಮೂಲಕವೇ. ದೇಹ ಮೂಲಕವೇ ನನ್ನಲ್ಲಿ ನಾನು ಎಂಬ ಪರಿಮಿತ ಬುದ್ಧಿ. ಆದ್ದರಿಂದ ನಾನು ಎಂಬ ಬುದ್ಧಿ ದೇಹ ಮೂಲಕವೇ. ಆದ್ದರಿಂದ ದೇಹವು ಬುದ್ಧಿಯಿಂದ ಗೊತ್ತಾಗ್ತಾ ಇದೆ. ನಾವೇನು ಮಾಡ್ತೀವಿ? ದೇಹವು ನಾನಲ್ಲ ಎಂದು. ದೇಹವು ನಾನಲ್ಲ ಅಂದರೆ ನಾನು ಅಂದರೆ ಯಾರು? ಯಾರು ಹೇಳ್ತಾ ಇದ್ದಾನೆ ದೇಹವು ನಾನಲ್ಲ? ಒಂದು. ಅದು ಗೊತ್ತಾಗುವುದು ಯಾರಿಗೆ ಗೊತ್ತಾಗ್ತಾ ಇದೆ? ಅಂತಃಕರಣಕ. ಅಹಂ ಬುದ್ಧಿಯಿಂದ ವಿಚಾರ ಮಾಡ್ತಾನೆ. ಲೌಕಿಕರು ಹೇಳ್ತಾ ಇದ್ದೀನಿ, ಅಹಂ ಬುದ್ಧಿಯಿಂದ ಕೇಳ್ತಾನೆ, ವೃತ್ತಿಯಿಂದ ತಿಳ್ಕೊಳ್ತಾನೆ. ಎರಡೂ ಪ್ರಯೋಜನವಿಲ್ಲ, ವೇಸ್ಟ್ ಆಗ್ತದೆ. ಏಕೆಂದರೆ ವೃತ್ತಿಯಿಂದ ತಿಳಿಯುವುದೇ ಅಹಂ ಬುದ್ಧಿ. ದೇಹವು ನಮಗೆ ಗೊತ್ತಾಗ್ತಾ ಇದೆ ಅಂದರೆ ನಾನು ಎಂದಿಟ್ಟುಕೊಂಡು ನನ್ನ ಗುಣಗಳಾಗಿ, ನನ್ನ ಗುಣಗಳು, ನನ್ನ ವಿಶೇಷಗಳು, ನಾನು ಹೀಗೆ ನಾನು ಹಾಗೆ ಎಂಬ ನಾನು ಇದೆ, ನಾನಿಗೆ ಗುಣಗಳು ವಿಶೇಷಣಗಳಿವೆ. ಅದೇ ದೇಹ. ನಾನು ಹಾಗಿದೆ ಹೀಗಿದೆ ಅಂದರೆ ಅದು ದೇಹ, ಅದರಲ್ಲಿ ದೇಹ ಬಂದಿದೆ. ಹಾಗಿದೆ ಹೀಗಿದೆ ಅಂದರೆ ಯಾರು? ದೇಹ. ಅದರಿಂದ ನಾನು ಬುದ್ಧಿಗೆ ಗುಣಗಳಾಗಿ ದೇಹವು ತೋರ್ತಾ ಇದೆ. ನಾನು ಅಂದರೆ ಅಹಂ ಬುದ್ಧಿ. ಅಹಂ ಬುದ್ಧಿ ಹೇಗಿದೆ? ಹಾಗೆ ಹೀಗೆ. ಹಾಗೆ ಹೀಗೆ ಎಂಬ ರೂಪವೇ ದೇಹ. ಅದರಿಂದ ಅಹಂ ಅಂದರೆ ಒಂದು 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 ಅಹಂ ಇದಮನ್ನು ತಿಳ್ಕೊಳ್ತದೆ. ಅಹಂ ದೇಹವನ್ನು ತಿಳ್ಕೊಂಡರೆ, ಅದು ಅಂತಃಕರಣ ವೃತ್ತಿ ಮೂಲಕ ತಿಳ್ಕೊಂಡರೆ ಅದೇ ಅಧ್ಯಾಸ, ಅದೇ ಜೀವಬುದ್ಧಿ. ಹಾಗೆ ತಿಳ್ಕೊಳ್ಳುವುದಲ್ಲ, ಅದಲ್ಲ ಶಾಸ್ತ್ರ ಹೇಳುವುದು. ಅದು ನಮಗೆ ಮೊದಲೇ ಗೊತ್ತು, ಅದು ಮೊದಲೇ ಗೊತ್ತಿದೆ, ಅದೇ ಸಂಸಾರ. ಇದು ಈಗ ಮಾತಾಡುತ್ತಿದ್ದ ಅದಲ್ಲ.
ಶಾಸ್ತ್ರ ಹೇಳುವುದು ದೇಹವನ್ನು ತಿಳ್ಕೊಳ್ಳುವುದಂದರೆ ದೇಹವನ್ನು ಸಾಕ್ಷಿಯಿಂದ ತಿಳ್ಕೊಳ್ಳುವುದು. ಸಾಕ್ಷಿಯಿಂದ ಅಂದರೆ ಯಾರು? ಹೇಗೆ? ಇಡೀ ಎಚ್ಚರದ ಅರಿವು, ಇಡೀ ಎಚ್ಚರ ಅವಸ್ಥಾ, ಎಚ್ಚರ ಪ್ರಪಂಚ, ಅದು ನೋಡಿ. ಇಡೀ ಎಚ್ಚರ ಅವಸ್ಥಾ, ಇಡೀ ಎಚ್ಚರ ಪ್ರಪಂಚವನ್ನು ತಿಳಿಯುತ್ತಾ ಇರುವ ಅರಿವು, ಆ ಅರಿವಿನಲ್ಲಿ ನಾನು ಬುದ್ಧಿ ಇಲ್ಲ. ಆ ಅರಿವಿನಲ್ಲಿ ನಾನು ಬುದ್ಧಿ ಇಲ್ಲ ಅಂದರೆ ಅರ್ಥವೇನು? ನಾನು ಬುದ್ಧಿ, ದೇಹ ಬುದ್ಧಿ ಆ ಅರಿವಿಗೂ ಗೊತ್ತಾಗ್ತಾ ಇದೆ, ಸಾಕ್ಷಿ ಅರಿವು. ಅಂದರೆ ಅರ್ಥವೇನು? ಅದು ತನ್ನಲ್ಲಿ ಕಲ್ಪಿತವಾಗಿ ತೋರ್ತಾ ಇದೆ, ಅದು ಬಿಟ್ಟು ತಾನಿದ್ದೇನೆ. ಅಂದರೆ ಅಹಂಬುದ್ಧಿ ದೇಹ ಬುದ್ಧಿ ತೋರ್ತದೆ ಬಿಡುತ್ತದೆ ಎಂಬುದು ಯಾರಿಗೆ ಗೊತ್ತಾಗ್ತದೆ ನೋಡಿ. ಅಹಂಬುದ್ಧಿ ದೇಹ ಬುದ್ಧಿ ಎಚ್ಚರದಲ್ಲಿ ತೋರ್ತದೆ, ಕನಸಿನಲ್ಲಿ ತೋರ್ತದೆ, ಸುಷುಪ್ತಿಯಲ್ಲಿ ತೋರಲ್ಲ. ಇದು ಯಾವ ಹಂತಕ್ಕೆ ಗೊತ್ತಾಗ್ತಾ ಇದೆ? ಯಾವ ಅರಿವಿಗೂ ಗೊತ್ತಾಗ್ತಾ ಇದೆ ನೋಡಿ. ಇಲ್ಲಿ ದೇಹ ಅಂದರೆ ಇಡೀ ಎಚ್ಚರ ಪ್ರಪಂಚ, ನಾನು ಅಂದರೆ ಇಡೀ ಪ್ರಪಂಚದ ಅಭಿಮಾನ, ಇಡೀ ದೇಹಾಭಿಮಾನವೇ ನಾನು ಬುದ್ಧಿ. ಏಕೆಂದರೆ ಇಡೀ ಪ್ರಪಂಚ ಬುದ್ಧೇ ನಾನು ಬುದ್ಧಿಗೆ ಸಮೇತವಾಗಿದೆ. ಆದ್ದರಿಂದ ದೇಹವನ್ನು ನಾನು ತಿಳ್ಕೊಳ್ತೀನಿ ಅಂದರೆ ಅರ್ಥವೇನು? ದೇಹವನ್ನು ಆತ್ಮದಿಂದ ವಿವೇಕ ಮಾಡಿ, ಅಥವಾ ಆತ್ಮನನ್ನು ದೇಹದಿಂದ ವಿವೇಕ ಮಾಡಿ ತಿಳ್ಕೊಳ್ಳುವುದು. ಆತ್ಮನನ್ನು ದೇಹದಿಂದ ವಿವೇಕ ಮಾಡಿ ಅಂದರೆ ಆತ್ಮನನ್ನು ದೇಹ ಮೂಲಕ ತಿಳ್ಕೊಂಡರೆ ನಾನು ಬುದ್ಧಿ ಆಗುತ್ತದೆ. ಆತ್ಮವನ್ನು ದೇಹ ಮೂಲಕ ತಿಳ್ಕೊಂಡರೆ ನಾನೆಂಬ ರೂಪವಾಗಿ ತಿಳಿಯುತ್ತದೆ. ನಾನಿನ ಗುಣಗಳಾಗಿ ದೇಹ ತೋರ್ತದೆ. ನಾನು ಹೇಗಿದೆ ಹಾಗಿದೆ ಹೀಗಿದೆ ಎಂದು ರೂಪವಾಗಿ ನಾನೆಂಬ ಬುದ್ಧಿಗೆ ಗುಣಗಳು ವಿಶೇಷಗಳು ಹಾಗೆ ತೋರುವುದು. ಅದು ಅಧ್ಯಾಸ, ಅದು ಗೊತ್ತಾಗ್ತಾ ಇದೆ, ಬರೋದು ಅಧ್ಯಾಸ. ಈ ಅಧ್ಯಾಸವನ್ನೇ ತಿಳಿದಿದೆ ಅಂದ್ಕೊಳ್ತಾ ಇದ್ದೆ. ಅದು ತಿಳಿವಳಿಕೆ ಅಲ್ಲ, ಅದು ಅಧ್ಯಾಸ, ಅದು ಅದು ಮಿಥ್ಯಾ ಪ್ರತ್ಯಯ, ಅದು ತಪ್ಪು ತಿಳುವಳಿಕೆ. ಅದು ತಿಳುವಳಿಕೆ ಆದರೆ ತಪ್ಪು ತಿಳುವಳಿಕೆ. ದೇಹವು ಆತ್ಮಕ್ಕೆ ಗೊತ್ತಾಗ್ತಾ ಇದೆ ಅಂದರೆ ದೇಹದಿಂದ ಬಿಡಿಸಿ ಆತ್ಮನನ್ನು ತಿಳಿಯುವುದು. ದೇಹದಿಂದ ಬಿಡಿಸಿ ಅಂದರೆ ದೇಹದಿಂದ ಬಿಡಿಸಿದ್ದರೆ ಆ ಆತ್ಮಕ್ಕೂ ನಾನೆಂಬ ಬುದ್ಧಿ ಉಳಿಯುವುದಿಲ್ಲ, ಅದು ತಿಳಿಯುವುದು. ದೇಹದಿಂದ ಬಿಡಿಸಿ ಆತ್ಮನನ್ನು ಅಂದರೆ ದೇಹದಿಂದ ಬಿಡಿಸುವುದು ಅಂದರೆ ದೇಹವು ಹಾಗಿದೆ ಹೀಗಿದೆ ಎಂಬುದು ಅದು ತನಕಿಲ್ಲ. ನಾನು ಹಾಗಿದ್ದೇನೆ ಹೀಗಿದ್ದೇನೆ ಎನ್ನುವುದು ಅದು ನನ್ನ ಮಾತುಗಳಲ್ಲ, ಅದು ನನ್ನ ಗುಣಗಳಲ್ಲ. ತಾನು ಎಂದಿಗೂ ಒಂದೇ ಬಗೆಯಾಗಿ ಅರಿವಿನ ರೂಪವಾಗಿದ್ದೇನೆ. ಇಡೀ ಎಚ್ಚರದ ಅರಿವು, ಇಡೀ ಎಚ್ಚರದ ಅರಿವಿದೆ ನೋಡಿ. ಇಡೀ ಎಚ್ಚರದ ಅರಿವೇ ತಾನು ಸಾಕ್ಷಿ. ಇಡೀ ಎಚ್ಚರದ ಅರಿವು ಅಂದರೆ ಯಾವ ಅರಿವಿಗೆ ಇಡೀ ಎಚ್ಚರ ಪ್ರಪಂಚ ಎಚ್ಚರವಸ್ಥ ಗೊತ್ತಾಗ್ತಾ ಇದೆಯೋ, ಇಡೀ ಪ್ರಪಂಚವು ಬಿಟ್ಟು ಹೋಗ್ತಾ ಇದೆಯೋ, ಈ ಎರಡು ಗೊತ್ತಾಗುವುದು ಸಾಕ್ಷಿ. ಇಡೀ ಎಚ್ಚರ ಪ್ರಪಂಚ ಗೊತ್ತಾಗ್ತಾ ಇದೆ, ಇಡೀ ಎಚ್ಚರ ಪ್ರಪಂಚ ಬಿಟ್ಟು ಹೋಗುವುದು ಗೊತ್ತಾಗ್ತಾ ಇದೆ, ಮುಗಿದು ಹೋಗುವುದು ಗೊತ್ತಾಗ್ತಾ ಇದೆ ನೋಡಿ. ಇಡೀ ಎಚ್ಚರ ಪ್ರಪಂಚ ಅರಿವಿಗೆ ಗೊತ್ತಾಗುವುದು, ಬಿಟ್ಟು ಹೋಗೋದು. ಅಂದರೆ ಒಂದೊಂದಾಗಿ ಅಲ್ಲ, ಒಂದು ನಂತರ ಇನ್ನೊಂದಲ್ಲ, ಒಟ್ಟಿಗೆ ಗೊತ್ತಾಗ್ತಾ ಇದೆ. ಇಡೀ ಎಚ್ಚರ ಪ್ರಪಂಚ ಯಾವ ಅರಿವಿನಲ್ಲಿ ಅಂದರೆ ಎಚ್ಚರ ಪ್ರಪಂಚ ಬಿಟ್ಟು ಹೋಗುವುದು ಯಾವ ಅರಿವಿನಲ್ಲಿ ಗೊತ್ತಾಗ್ತಾ ಇದೆಯೋ ಆ ಅರಿವು ಅಹಂಬುದ್ಧಿ ರೂಪವಾಗಿರುವುದಿಲ್ಲ. ಏಕೆಂದರೆ ಪ್ರಪಂಚ ಬಿಟ್ಟು ಹೋಗುವುದಂದರೆ ಪ್ರಪಂಚವು ನಾನು ದೇಹ ಎಂಬ ಅಹಂಬುದ್ಧಿ ಮೂಲಕವೇ ಎಚ್ಚರ ಪ್ರಪಂಚ ಗೊತ್ತಾಗ್ತದೆ. ಎಚ್ಚರ ಪ್ರಪಂಚ ತನಗೆ ಗೊತ್ತಾಗುವುದು ಅಂದರೆ ಎಚ್ಚರ ಲೌಕಿಕ ದೃಷ್ಟ್ಯ ಜೀವನಿಗೆ ಎಚ್ಚರ ಪ್ರಪಂಚ ಗೊತ್ತಾಗುವುದಂದರೆ ಎಚ್ಚರ ಪ್ರಪಂಚದಲ್ಲಿ ಇದ್ದೇನೆ ಅನಿಸುವುದು. ಎಚ್ಚರ ಪ್ರಪಂಚ ಗೊತ್ತಾಗುವುದಂದರೆ ಎಚ್ಚರ ಪ್ರಪಂಚದಲ್ಲಿದ್ದೇನೆ. ಇದ್ದೇನೆ ಅಂದರೂ ಒಂದು ವ್ಯಕ್ತಿಯಾಗಿದ್ದೇನೆ. ಅಂದರೆ ಎಚ್ಚರ ಪ್ರಪಂಚದ ಒಂದು ತುಂಡಾದ ದೇಹವನ್ನು ನಾನೆಂದು ತಿಳ್ಕೊಂಡರೆ, ಎಚ್ಚರ ಪ್ರಪಂಚದ ಒಂದು ತುಂಡಾದ ದೇಹವನ್ನು ನಾನೆಂದು ತಿಳ್ಕೊಂಡರೆ ಮಿಕ್ಕ ಪ್ರಪಂಚ ನನ್ನ ಸುತ್ತು ಬರುತ್ತದೆ, ನಾನು ಪ್ರಪಂಚದ ಒಳಗೆ ಒಬ್ಬ ವ್ಯಕ್ತಿಯಾಗಿ ಬಿಡ್ತೀನಿ. ಇದು ಅಹಂಬುದ್ಧಿ. ಇದು ಅಹಂಬುದ್ಧಿ. ದೇಹವನ್ನು ಅಹಂಬುದ್ಧಿ ರೂಪವಾಗಿ ತಿಳ್ಕೊಳ್ಳುವುದು,
ದೇಹವನ್ನು ಅಹಂ ಪ್ರತ್ಯಯ ಮೂಲಕ, ನಾನೆಂಬ ಅರಿವಿನ ಮೂಲಕ ತಿಳ್ಕೊಳ್ಳುವುದು. ಅಹಂ ಪ್ರತ್ಯಯ ಮೂಲಕ. ಅಹಂ ಪ್ರತ್ಯಯ ಮೂಲಕ ತಿಳ್ಕೊಳ್ಳುವುದಂದರೆ ಪ್ರಪಂಚ ಜೊತೆಗೆ ಇರುವುದು, ಪ್ರಪಂಚದಲ್ಲಿರುವುದು ಅಲ್ಲವೇ? ಪ್ರಪಂಚ ಜೊತೆಗೆ ಇರುವುದು, ಪ್ರಪಂಚದಲ್ಲಿರುವುದು ಆಗುತ್ತದೆ. ಇದು ಪ್ರಪಂಚವನ್ನು ತಿಳಿಯುವುದು, ದೇಹವನ್ನು ತಿಳಿಯುವುದಲ್ಲ. ಇದು ತಿಳಿಯುವುದು, ಇದು ತಪ್ಪು ತಿಳುವಳಿಕೆ. ದೇಹವು ನಾನೆಂದು ತಿಳಿಯುವುದು, ಪ್ರಪಂಚವು ತಿಳಿಯುವುದು, ಇದು ತಪ್ಪು ತಿಳುವಳಿಕೆ ಆಗ್ತದೆ. ಈ ತಪ್ಪು ತಿಳುವಳಿಕೆ ಬಿಡಿಸುವುದೇ ವಿವೇಕ. ವಿವೇಕ ಅಂದರೆ ತನ್ನನ್ನು ದೇಹ ಸಂಬಂಧ ಮೂಲಕ ತಿಳಿಯುವುದಲ್ಲ. ದೇಹ ಸಂಬಂಧದಲ್ಲಿ ತಾನು ಯಾರಾಗಿದ್ದಾರೆ, ನಾನೆಂಬ ಬುದ್ಧಿಯಾಗಿರುತ್ತದೆ. ದೇಹ ಸಂಬಂಧದಲ್ಲಿ ನಾನು ಎಂಬ ಬುದ್ಧಿ ಬರುತ್ತದೆ. ನಾನೆಂಬ ಬುದ್ಧಿ ಇದೆ ಅಂದರೆ ದೇಹ ಸಂಬಂಧದಲ್ಲೇ. ದೇಹವನ್ನು ಇಟ್ಟುಕೊಂಡೇ ನಾನು ಬುದ್ಧಿ. ಅಹಂ ಬುದ್ಧಿ, ಅಹಂ ಪ್ರತ್ಯಯ. ಅಹಂ ಪ್ರತ್ಯಯ ದೇಹವನ್ನಿಟ್ಟುಕೊಂಡೇ. ಆದ್ದರಿಂದ ಇಲ್ಲಿ ದೇಹವನ್ನು ಬಿಡಿಸಿದ್ದರೆ ಅಹಂ ಬುದ್ಧಿ ಇರುವುದಿಲ್ಲ. ದೇಹವನ್ನು ಬಿಡಿಸುವುದು ಅಂದರೆ ದೇಹವು ನಾನೆಂದಿಟ್ಟುಕೊಂಡರೆ ನಾನು ಪ್ರಪಂಚದ ಒಳಗೆ ಇರ್ತೀನಿ. ಪ್ರಪಂಚದಲ್ಲಿ ಒಳಗಿದ್ದೇನೆ. ನನ್ನ ಸುತ್ತು ಪ್ರಪಂಚ ಇದೆ. ಪ್ರಪಂಚ ನಾನು ಒಂದೇ ಮಟ್ಟ. ಎರಡು ನೋಡಿ. ದೇಹವು ನಾನೆಂದಿಟ್ಟುಕೊಂಡರೆ ಏನೇನಾಗುತ್ತದೆ ಗಮನಿಸಿ. ದೇಹವು ನಾನೆಂದಿಟ್ಟುಕೊಂಡರೆ ನಾನು ಒಂದು ವ್ಯಕ್ತಿಯಾಗಿ ಬಿಡ್ತೀನಿ, ಒಂದು ಪಾಯಿಂಟ್. ಪ್ರಪಂಚದ ಒಳಗೆ ಇರುತ್ತೇನೆ, ಎರಡನೇ ಪಾಯಿಂಟ್. ಪ್ರಪಂಚ ನಾನು ಒಂದೇ ಮಟ್ಟಕ್ಕಾಗಿ ಬಿಡ್ತೀನಿ, ಮೂರನೇ ಪಾಯಿಂಟ್. ಇದು ಅಹಂ ಬುದ್ಧಿ. ಅಹಂ ಬುದ್ಧಿ ಅಂದರೆ ಇದು. ಈಗ ದೇಹವು ನಾನಲ್ಲ ಅಂದರೆ ನಾನು ಬುದ್ಧಿ ಬಿಟ್ಟು ಹೋಗುತ್ತದೆ. ದೇಹವು ನಾನಲ್ಲ ಅಂದರೆ ನಾನು ಬುದ್ಧಿ ಬಿಟ್ಟು ಹೋಗುತ್ತದೆ. ಅಲ್ಲಿ ದೇಹವನ್ನಿಟ್ಟುಕೊಂಡಿರುವಾಗ ನಾನೆಂಬ ಯಾವ ವೃತ್ತಿ ಹುಟ್ಟಿತೋ ಆ ವೃತ್ತಿ ಕರಗಿ ಹೋಗುತ್ತದೆ. ಆ ವೃತ್ತಿ ಕರಗಿ ಹೋದರೆ ನಾನು ಎಲ್ಲಿರ್ತೀನಿ? ನನಗೆ ಪ್ರಪಂಚಕ್ಕೆ ಸಂಬಂಧ ಬಿದ್ದು ಹೋಗುತ್ತದೆ. ಪ್ರಪಂಚ ನಾನು ಒಂದು ಮಟ್ಟದಲ್ಲಿರುವುದಿಲ್ಲ. ಪ್ರಪಂಚ ನನ್ನ ಒಳಗೆ ಕಲ್ಪಿತ, ತಾನು ವ್ಯಾಪಕವಾಗ್ತಾನೆ. ಹೇಗೆ ಕನಸಿನಿಂದ ಎದ್ದವನಿಗೆ ಕನಸಿನ ಪ್ರಪಂಚ ನಾನು ಒಂದೇ ಮಟ್ಟದಲ್ಲಿದ್ದೇವೆ ಅನಿಸುತ್ತದೆ. ಕನಸಿನಿಂದ ಎದ್ದವನಿಗೆ ಕನಸು ನಾನು ಒಂದೇ ಮಟ್ಟ ಅಂದರೆ ಕನಸಿನ ಒಳಗೆ ಅಂತ ಅರ್ಥ ಅಷ್ಟೇ. ನಾನೆಂಬ ಬುದ್ಧಿ ಕನಸಿನ ಒಳಗೆ ಇರುವಾಗ ಕನಸು ನಾನು ಒಂದೇ ಮಟ್ಟ. ಕನಸಿನ ಪ್ರಪಂಚದಲ್ಲಿ ನಾನಿದ್ದೇನೆ, ನನ್ನ ಸುತ್ತು ಪ್ರಪಂಚ, ನಾನೊಬ್ಬ ಮನುಷ್ಯ, ನಾನೊಬ್ಬ ಜೀವ. ಈ ಬುದ್ಧಿ ಕನಸಿನ ಒಳಗೆ ಇರುವಾಗಿರುತ್ತದೆ. ಕನಸಿನ ಒಳಗೆ ಇರುವಾಗ ಇರುತ್ತದೆ. ಈಗ ಕನಸಿನಿಂದ ಎದ್ದೇಳುವುದಂದರೆ ಏನು? ಕನಸಿನ ವ್ಯಕ್ತಿತ್ವವೇ ಬಿಟ್ಕೊಳ್ತದೆ. ಕನಸಿನ ವ್ಯಕ್ತಿತ್ವ ಬಿಡುವುದೇ ಕನಸಿನಿಂದ ಎಚ್ಚರಗೊಳ್ಳುವುದು. ಕನಸಿನಿಂದ ಎಚ್ಚರಗೊಳ್ಳುವುದಂದರೆ ನೀನು ಕನಸಿನ ವ್ಯಕ್ತಿ ಅಲ್ಲ, ಕನಸಿನ ಪ್ರಪಂಚದಲ್ಲಿ ಇಲ್ಲ, ಕನಸು ನೀನು ಒಂದೇ ಮಟ್ಟದಲ್ಲಿಲ್ಲ. ಆವಾಗ ಕನಸಿನ ಸಂಬಂಧದಲ್ಲಿ ನಾನೆಂಬ ಬುದ್ಧಿ ಇತ್ತಲ್ಲ, ನಾನೆಂಬ ಬುದ್ಧಿ ನನಗೆ ಸಂಬಂಧಪಟ್ಟಿದ್ದಲ್ಲ. ನಾನು ಬುದ್ಧಿ ಬಿದ್ದು ಹೋಗುತ್ತದೆ, ಕೇವಲ ಅರಿವು ಉಳಿಯುತ್ತದೆ. ಅರಿವಿಗೆ ನಾನು ಎಂಬ ವೃತ್ತಿ ಹುಟ್ಟಲ್ಲ. ನಾನೆಂಬ ವೃತ್ತಿರಹಿತ ಅರಿವಿರುತ್ತದೆ. ಆ ಅರಿವಿಗೆ ನಾನು ಎಂಬುದು ಹೇಳೋಕ್ಕಾಗಲ್ಲ. ಅದು ಸ್ವಯಂ ಪ್ರಕಾಶ ಅರಿವಾಗಿರುತ್ತದೆ. ಆ ಅರಿವಾಗಿರುವಾಗ ನೀನು ಕನಸಿನ ವ್ಯಕ್ತಿ ಆಗಲ್ಲ, ಕನಸಿನ ಪ್ರಪಂಚ ನಿನಗೆ ಇಲ್ಲ. ಕನಸಿನ ವ್ಯಕ್ತಿ ಇಲ್ಲ, ಕನಸಿನ ಪ್ರಪಂಚವೂ ಇಲ್ಲ, ಎರಡು ಬಿದ್ದು ಹೋಗುತ್ತದೆ. ಆವಾಗ ಏನಾಗ್ತದೆ? ಕನಸೆಲ್ಲ ನಾನು ಎಚ್ಚರಗೊಂಡು ಬಿಟ್ಟೆ, ಕನಸು ಸುಮ್ಮನೆ ನೆನಪಾಗಿ ಬಿಟ್ಟಿತು. ಕನಸು ಸುಮ್ಮನೆ ಒಂದು ನೆನಪಾಯಿತು ಅಂದರೆ ಕನಸಿನ ವ್ಯಕ್ತಿ, ನಾನು ಕನಸಿನಲ್ಲಿದ್ದೇನೆ ಎಂಬ ವ್ಯಕ್ತಿತ್ವವೂ ನೆನಪೇ ಆಗುತ್ತದೆ. ಅದು ನಾನಲ್ಲ. ಕನಸಿನಲ್ಲಿರುವ ವ್ಯಕ್ತಿ ಅದು ನಾನಲ್ಲ ಅಂದೇ ಎಚ್ಚರಗೊಳ್ಳುತ್ತಾನೆ. ಎಚ್ಚರಗೊಂಡಾಗ ಕನಸಿನ ವ್ಯಕ್ತಿತ್ವ ತನಗಿಲ್ಲ. ಕನಸಿನ ವ್ಯಕ್ತಿತ್ವ ತನಗೆ ಇದ್ದರೆ ಕನಸಿನ ಒಳಗೆ ಇರುತ್ತಿದ್ದೆ. ಕನಸಿನ ವ್ಯಕ್ತಿತ್ವ ತನಗೆ ಇದ್ದರೆ ಕನಸಿನಲ್ಲೇ ಇರುತ್ತಿದ್ದೆ. ಕನಸಿನ ವ್ಯಕ್ತಿತ್ವ ಬಿಟ್ಟರೆ ಕನಸಿನಲ್ಲಿ ನಾನಿರುವುದಿಲ್ಲ. ನಾನು ಕನಸಿನಲ್ಲಿರುವುದಿಲ್ಲ, ಕನಸು ಮಿಥ್ಯೆ ಆಗಿಬಿಟ್ಟಿತು. ಎಲ್ಲಿ ಇರಲ್ಲ, ಸುಮ್ಮನೆ ಕಲ್ಪಿತ ಆಗಿಬಿಡ್ತದೆ. ಎಲ್ಲಿ ಇರುವುದಿಲ್ಲ, ಮಿಥ್ಯೆ ಆಗಿಬಿಡ್ತದೆ, ಬಾಧಿತವಾಗಿ ಬಿಡ್ತದೆ. ಕನಸೆಂಬ ಪ್ರಪಂಚವೇ ಎಲ್ಲಿ ಇಲ್ಲ. ಆವಾಗ ಹೇಳ್ತೀವಿ ಪ್ರಪಂಚ ಇದೆ, ಹೇಳ್ತೀವ ಪ್ರಪಂಚ ಇಲ್ಲ, ಏನಿಲ್ಲ, ಸುಮ್ಮನೆ ಏನೋ ಇದ್ದಂತೆ ಅನಿಸಿತು. ಅದು ಯಾವಾಗಲೂ ಇರಲಿಲ್ಲ, ಹೀಗೆ ಇರಲಿಲ್ಲ, ಹಿಂದೆ ಇರಲಿಲ್ಲ, ಇಲ್ಲವೇ ಇಲ್ಲ. ಆವಾಗ ತನಗೆ ಪ್ರಪಂಚ ಕನಸಿನಕ್ಕೇನು ಸಂಬಂಧ?
ತಾನು ಸ್ವತಂತ್ರವಾಗಿದ್ದೇನೆ, ಕನಸು ತನಗಿಲ್ಲವೇ ಇಲ್ಲ. ಇದೇನಾಯಿತು? ಕನಸಿನ ವ್ಯಕ್ತಿಯಾಗಿರುವ ಅಹಂ, ಕನಸಿನ ಅಹಂ ಬಿಟ್ಟು ಬಂದ. ಕನಸಿನ ಅಹಂ ಬಿಟ್ಟಿರುವ ತಾನು ಸಾಕ್ಷಿ. ಹಾಗೆ ಎಚ್ಚರವು ಕನಸಿನಿಂದ ಎಚ್ಚರಗೊಂಡಾಗ ಕನಸಿನ ವ್ಯಕ್ತಿತ್ವ ಹೇಗೆ ಬಿಟ್ಟನೋ ಹಾಗೆಯೇ ಕನಸಿನ ವ್ಯಕ್ತಿತ್ವ ಹೇಗೆ ಬಿಟ್ಟನೋ ಹಾಗೆ ಎಚ್ಚರದ ವ್ಯಕ್ತಿತ್ವವು ಬಿಟ್ಟು ಬಿಡ್ತಾನೆ. ಎಚ್ಚರದ ವ್ಯಕ್ತಿತ್ವವು ಬಿಡುವುದಂದರೆ ಹೇಗೆ ಬಿಡುತ್ತಾನೆ? ನಾನು ವ್ಯಕ್ತಿಯಾಗಿದ್ದರೆ ಎಚ್ಚರ ಒಳಗೆ ಇರುತ್ತೇನೆ, ವ್ಯಕ್ತಿಯಾಗಿದ್ದರೆ ಎಚ್ಚರ ಒಳಗೆ ಇರ್ತೀನಿ, ಪ್ರಪಂಚ ನನ್ನ ಸುತ್ತಿರುತ್ತದೆ. ಈಗೇನು ಮಾಡ್ತಾ ಇದ್ದೀನಿ? ಎಚ್ಚರ ಅಹಂಬುದ್ಧಿ ಬಿಡುವುದು ಅಂದರೆ ತನ್ನನ್ನು ದೇಹ ಮೂಲಕ ನೋಡಿಕೊಳ್ಳುವುದು ಬಿಟ್ಟು ಬಿಡ್ತಾನೆ. ಅಂದರೆ ಒಟ್ಟು ದೇಹವನ್ನು ನೋಡಿ ಹೊರಗೆ ಬರ್ತಾನೆ. ದೇಹದ ತಾದಾತ್ಮ್ಯ, ದೇಹದ ಅಭಿಮಾನ ಬಿಡ್ತಾನೆ. ಅಂದರೆ ಅರ್ಥವೇನು? ದೇಹ ಪ್ರಪಂಚ, ದೇಹವನ್ನು ಪ್ರಪಂಚಕ್ಕೆ ಸೇರಿಸ್ತಾನೆ. ಪ್ರಪಂಚ ದೇಹ ಒಟ್ಟಾಗಿ ಬಿಡ್ತದೆ. ತಾನು ಮಾತ್ರ ಪ್ರಪಂಚ ಮಟ್ಟಕ್ಕಿಲ್ಲ, ಪ್ರಪಂಚದಲ್ಲಿಲ್ಲ, ಪ್ರಪಂಚ ನನ್ನ ಸುತ್ತಿಲ್ಲ. ನೋಡಿ, ಪ್ರಪಂಚ ನನ್ನ ಸುತ್ತಿಲ್ಲ, ನಾನು ಎರವು ಮಾತ್ರನಾಗಿರ್ತೀನಿ. ಸುಷುಪ್ತಿ ಹೇಗಿದೆಯೋ ಹಾಗಿರ್ತೀನಿ ನಾನು ಒಟ್ಟು ಎಚ್ಚರವನ್ನು ತಿಳಿಯುವವನು. ನಾನು ಹಿಂದೆ ಹೇಳಿದ್ದೀನಿ ನೋಡಿ, ಒಂದು ರೂಮ್ನಲ್ಲಿರುವವನಿಗೆ ರೂಮು ನನ್ನ ಸುತ್ತು ಕಂಡು ಬರುತ್ತದೆ. ಹಿಂದೆ ಮುಂದೆ ಎಡಗಡೆ ಬಲಗಡೆ ರೂಮ್ ಕಂಡು ಬರ್ತದೆ. ನೀವು ಒಟ್ಟು ರೂಮ್ ನೋಡುವುದಂದರೆ ಅರ್ಥವೇನು? ಒಟ್ಟು ರೂಮ್ ನೋಡಬೇಕಂದರೆ ಪೂರ್ತಿ ರೂಮಿನ ಅಂಚುಕೆ ಬರಬೇಕು. ಅಂಚುಕೆ ಅಂದರೇನು? ಬಾಗಿಲಿಗೆ ಹೊರಕ್ಕೆ ಬರಬೇಕು. ಬಾಗಿಲಿನ ಹೊರಕ್ಕೆ ಬಂದು ಬಿಟ್ಟರೆ ಒಟ್ಟು ರೂಮ್ ಕಂಡು ಬರ್ತದೆ. ಒಟ್ಟು ರೂಮ್ ಕಂಡು ಬಂದರೆ ನೀವು ರೂಮ್ನಲ್ಲಿರುವುದಿಲ್ಲ. ಒಟ್ಟು ರೂಮ್ ಕಂಡು ಬಂದರೆ ನೀನು ರೂಮ್ನಲ್ಲಿರುವುದಿಲ್ಲ. ಹಾಗೆ ಒಟ್ಟು ಎಚ್ಚರ ಪ್ರಪಂಚ ನೋಡುವುದಂದರೆ ನೋಡುವ ಅರಿವು ಎಚ್ಚರ ಒಳಗೆ ಇಲ್ಲ, ಎಚ್ಚರವೇ ತನ್ನಲ್ಲಿದೆ. ಹಾಗಾಗ್ತದೆ ವ್ಯತ್ಯಾಸ. ಹೇಗೆ ರೂಮನ್ನು ಒಟ್ಟಾಗಿ ನೋಡಿದ್ದರೆ ನೀನು ರೂಮ್ನಲ್ಲಿರೋಕ್ಕಾಗಲ್ಲ, ನೀನು ಹೊರಗೆ ಇದ್ದು ರೂಮ್ ನೋಡ್ತೀವಿ. ಅಂದರೆ ಒಂದು ಬಾಗಿಲು ಪಕ್ಕಕ್ಕೆ ಬಂದು ಬಿಡ್ತಾನೆ, ಒಟ್ಟು ರೂಮೆಲ್ಲ ಎದುರಾಗಿ ಕಂಡು ಬರ್ತದೆ. ಅಂದರೆ ತಾನು ರೂಮಿನ ಒಳಗೆ ಇರುವುದಿಲ್ಲ. ಹಾಗೆಯೇ ಒಟ್ಟು ಎಚ್ಚರ ತಿಳ್ಕೊಳ್ಳುವುದಂದರೆ ನಾನು ಎಚ್ಚರದ ಒಳಗಿನ ವ್ಯಕ್ತಿ ಆಗಲ್ಲ. ಏಕೆ? ಎಚ್ಚರ ಒಳಗೆ ಇದ್ದರೆ ದೇಶದ ಒಳಗೆ, ಕಾಲದ ಒಳಗೆ, ಒಂದು ದೇಶದಲ್ಲಿರ್ತೀನಿ, ಒಂದು ಕಾಲದಲ್ಲಿರ್ತೀನಿ, ಪ್ರಪಂಚ ನನ್ನ ಸುತ್ತಿರುತ್ತದೆ. ಈಗೇನು ಮಾಡ್ತಾ ಇದ್ದೀವಿ? ಆ ಅಹಂಬುದ್ಧಿ ಬಿಟ್ಟು ಒಟ್ಟು ಎಚ್ಚರವನ್ನು ನೋಡುವುದಂದರೆ ಒಟ್ಟು ಎಚ್ಚರವನ್ನು ನೋಡ್ತಾನೆ. ಒಟ್ಟು ನೋಡುವುದಕ್ಕೆ ಹೋದರೆ ಎಚ್ಚರದ ಹೊರಗೆ ಬಂದುಬಿಡ್ತಾನೆ. ಒಟ್ಟು ಎಚ್ಚರಕ್ಕೆ ನೋಡುವುದಂದರೆ ಹೊರಗೆ ಬಂದುಬಿಡ್ತಾನೆ. ಹೊರಗೆ ಅಂದರೆ ಏನು? ನಾನು ಎಚ್ಚರದ ಒಳಗಿನ ವ್ಯಕ್ತಿ ಅಲ್ಲ. ಅಂದರೆ ನಾನು ಎಚ್ಚರದ ದೇಶದಲ್ಲಿ ಒಂದು ದೇಶದಲ್ಲಿದ್ದೇನೆ ಎಂದು ದೇಶಬುದ್ಧಿ ಹೋಗುತ್ತದೆ. ನಾನು ಅಲ್ಲಿ ಇಲ್ಲಿ ಎಂಬ ಬುದ್ಧಿ ಇಲ್ಲದ ಕೇವಲ ಎರವು. ಅಲ್ಲಿ ಇಲ್ಲಿ ಎಂಬ ಸ್ಥಾನ ಬುದ್ಧಿ ಇರುವುದಿಲ್ಲ. ಜಾಗ ಬುದ್ಧಿ ಕರಗಿ ಹೋಗಿ ಜಾಗವಿಲ್ಲದ ಎರವೇ ಎರವು, ಅರಿವೇ ಅರಿವಾಗುತ್ತಾನೆ. ಜಾಗ ಇಲ್ಲ. ಜಾಗ ಬುದ್ಧಿ ಜೀವನಿಗಿರುತ್ತದೆ, ದೇಹಕ್ಕಿರುತ್ತದೆ ಅಲ್ಲವೇ? ದೇಹಕ್ಕೆ ಜಾಗ ಬುದ್ಧಿ. ಆ ಜಾಗ ಬುದ್ಧಿ ಇಟ್ಕೊಂಡರೆ ನಾನು ಬುದ್ಧಿ. ಆವಾಗ ನಾನು ಎಂದು ಹೇಳೋಕ್ಕಾಗಲ್ಲ. ಸುಷುಪ್ತಿಯನ್ನು ನೆನಪಿಸ್ಕೊಂಡರೆ ಹೇಗಿರುತ್ತದೆ? ಸುಷುಪ್ತಿ, ಹೌದು. ಸುಷುಪ್ತಿಯಲ್ಲಿ ಹೇಗಿದ್ದಿ ನೋಡು? ಇದ್ದೇನೆ. ಹೇಗಿದ್ದಿ? ಇದ್ದೆ ಅಷ್ಟೇ. ಹೇಗೆ? ಅಲ್ಲಿ ಏನಿಲ್ಲ. ಈ ಹೇಗೆ ಎನ್ನುವುದು ಕಂಡು ಬರ್ತಾ ಇಲ್ಲ. ನೋಡು, ಸುಷುಪ್ತಿ ನೋಡು. ನೀನು ಹೇಗೆ ಅಂದರೆ ನಾನು ಹೇಗೆ ಎಂದು ಪ್ರಶ್ನೆ ಮಾಡಿದ್ದರೆ ಅಲ್ಲಿ ಏನು ಸಿಗ್ತಾ ಇಲ್ಲ, ಎಲ್ಲ ಖಾಲಿ ಖಾಲಿ ಆಗ್ತಾಯಿದೆ. ಅಂದರೆ ಈ ಖಾಲಿ ಅಂದರೆ ಏನು? ನಾನು ಬುದ್ಧಿ ಖಾಲಿ. ತನ್ನ ಇರುವಿಕೆ ಖಾಲಿ ಅಲ್ಲ, ತನ್ನ ಇರುವಿಕೆ ಖಾಲಿ ಅಲ್ಲ, ಆ ಇರುವಿಕೆಗೆ ನಾನು ಬುದ್ಧಿ ಖಾಲಿ. ಸುಷುಪ್ತಿ ಖಾಲಿ ಅನಿಸುತ್ತದೆ. ಏನರ್ಥ? ನಾನು ಬುದ್ಧಿ ಖಾಲಿ ಆಯಿತು. ತಾನಿದ್ದಾನೆ, ಇರವಾಗಿದ್ದಾನೆ, ಅರಿವಿದೆ. ಆ ಅರಿವಿಕೆ ಹಾಗೆ ಹೀಗೆ ಅಷ್ಟು ಇಷ್ಟು ಎಂಬ ಯಾವುದೇ ಒಂದು ಆಕಾರ ಖಾಲಿ, ವೃತ್ತಿ ಖಾಲಿ. ಆಕಾರವೇ ವೃತ್ತಿ ಅಲ್ಲವೇ? ನಾನು ಹಾಗೆ ಹೀಗೆ ಅನಿಸುತ್ತಿರುವ ಆಕಾರ ಖಾಲಿ. ಆದ್ದರಿಂದ ಸುಷುಪ್ತಿಯಲ್ಲಿ ತಾನಿದ್ದಾನೆ ಅಂದರೆ ಆಕಾರವನ್ನಿಟ್ಟುಕೊಳ್ಳದೇ ಇದ್ದಾನೆ. ಆಯಿತಾ? ನಾನು ಹಾಗೆ ಹೀಗೆ ಅಂದರೆ ಇಲ್ಲಿ ಅಲ್ಲಿ ಅಂದರೆ ದೇಶ ಬುದ್ಧಿ, ಈಗ ಆಗ ಕಾಲ ಬುದ್ಧಿ,
ನಾನು ಹೀಗೆ ಅಂದರೆ ಅದು ಅಹಂಬುದ್ಧಿ. ಪ್ರಪಂಚಕ್ಕೆ ಸಂಬಂಧವೇನು? ನಾನು ಇದು ಅಂದರೆ ಜ್ಞಾತೃ ಜ್ಞೇಯ ಸಂಬಂಧ, ಸಬ್ಜೆಕ್ಟ್ ಆಬ್ಜೆಕ್ಟ್. ಅಹಂ ಇದಂ ಎಂಬ ಬುದ್ಧಿ ಅಲ್ಲವೇ? ಅಹಂ ಇದಂ ಎಂಬ ಬುದ್ಧಿ. ಈ ಬುದ್ಧಿ ಬಿಟ್ಟು ಇದ್ದಾನೆ. ಆದ್ದರಿಂದ ಒಟ್ಟು ಎಚ್ಚರ ಪ್ರಪಂಚವನ್ನು ಒಟ್ಟು ಎಚ್ಚರ ಅವಸ್ಥವನ್ನು ನೋಡುವ ಅರಿವು. ಆ ಅರಿವಿಗೆ ಏನಿದೆ? ಆ ಅರಿವಿಗಲ್ಲಿ ಒಂದು ಲಕ್ಷಣ, ಎಚ್ಚರ ಒಳಗೆ ಇರುವುದಿಲ್ಲ, ಎಚ್ಚರವೇ ತನ್ನಲ್ಲಿದೆ. ಅಥವಾ ಅದನ್ನು ಮತ್ತೊಂದು ಬಗೆ ಹೇಳಬೇಕಾದರೆ, ಎಚ್ಚರದ ನೋಡಿ, ನೀವು ಒಂದು ವಸ್ತು ನೋಡ್ತಾ ಇದ್ದರೆ, ಈ ವಸ್ತುವಿನ ಒಳಗೆ ಇದ್ದರೆ, ಕೈ ನೋಡ್ತಾ ಇದ್ದರೆ, ನೀವು ಕೈ ಮಧ್ಯೆ ಇದ್ದರೆ ಕೈ ಅಂಚು ಕಂಡು ಬರಲ್ಲ. ಕೈ ಅಂಚು ಕಂಡು ಬರುತ್ತಾ ಇದೆ ಅಂದರೆ ನೀವು ಕೈಯಿಂದ ಹೊರಗೆ ಬಂದಿದ್ದೀರಿ. ಕೈ ಪೂರ್ತಿ ಬಿಟ್ಟು ಬಂದರೆ ಕೈ ಅಂಚು ಕಂಡು ಬರ್ತದೆ. ನೀವು ಯಾವ ವಸ್ತುವಿನಲ್ಲೇ ರೂಮ್ನಲ್ಲೇ ಇದ್ದರೆ ರೂಮಿನ ಒಟ್ಟು ರೂಮ್ ಕಂಡು ಬರಲ್ಲ. ಹಾಗೆ ನಾನು ಎಚ್ಚರ ಒಳಗೆ ಇದ್ದರೆ ಅಹಂಬುದ್ಧಿ ರೂಪವಾಗಿರ್ತೀನಿ, ಎಚ್ಚರ ಒಳಗೆ ಇರ್ತೀನಿ. ಒಟ್ಟು ಎಚ್ಚರ ನೋಡುವಕ್ಕೆ ಹೋದರೆ ಅಹಂಬುದ್ಧಿಯನ್ನು ಸೇರಿಸಿ ನೋಡ್ತೀನಿ. ಒಟ್ಟು ಎಚ್ಚರ ಪ್ರಪಂಚಕ್ಕೆ ಅಹಂ ಇದಂ ಎರಡು ಸಮೇತ. ಈ ಅಹಂ ಇದಂ ಎಂಬುದು ಒಂದೇ ಪೇಪರಿನ ಎರಡು ಪಾರ್ಶ್ವಗಳ ಹಾಗೆ. ಎರಡು ಪಕ್ಷಗಳು ಒಂದೇ ಪೇಪರ್ಗೆ ಈ ಪಕ್ಕ ಹೇಗಿರುತ್ತದೋ ಅಹಂ ಇದಂ ಎರಡನ್ನು ಸೇರಿಸಿ ನೋಡುವುದಂದರೆ ದೇಶವನ್ನು ಅವಸ್ಥ ಒಳಗೆ ಸೇರಿಸಿದ್ದ, ಕಾಲವನ್ನು ಅವಸ್ಥ ಒಳಗೆ ಸೇರಿಸಿದ್ದ. ಅಂದರೆ ಅವಸ್ಥ ಒಳಗೆ ಸೇರಿಸಿ ನೋಡ್ತಾನೆ ಅಂದರೆ ತಾನು ಕಾಲದಲ್ಲಿಲ್ಲ. ದೇಶವನ್ನು ಒಟ್ಟು ಅವಸ್ಥದಲ್ಲಿ ಸೇರಿಸಿ ಒಟ್ಟವಸ್ಥ ನೋಡ್ತಾನೆ ಅಂದರೆ ಅರ್ಥವೇನು? ದೇಶವನ್ನು ಸೇರಿಸಿ ನೋಡ್ತಾನೆ. ಅಲ್ಲಿ ಇಲ್ಲಿ ಹಿಂದೆ ಮುಂದೆ ಎಲ್ಲ ಸೇರಿಸ್ತಾನೆ. ಹಿಂದೆ ಮುಂದೆ ಎಂಬುದು ಅವಸ್ಥ ಒಳಗೆ ಸೇರಿಸಿ ನೋಡ್ತಾನೆ ಅಂದರೆ ತಾನು ಕಾಲದಲ್ಲಿಲ್ಲ. ಅಂದರೆ ತನಗೆ ಹಿಂದೆ ಎನ್ನುವುದಿಲ್ಲ. ತನಗೆ ಹಿಂದೆ ತನಗೆ ಮುಂದೆ ಎಂಬ ಬುದ್ಧಿ ಇದ್ದರೆ ಅದು ಅಹಂಬುದ್ಧಿ. ನೋಡಿ, ತನಗೆ ಹಿಂದೆ ತನಗೆ ಮುಂದೆ ಅನಿಸಿದ್ದರೆ ಅದು ಅಹಂಬುದ್ಧಿ. ಆ ಬುದ್ಧಿ ಬಿಟ್ಟರೆ, ಕಾಲ ಬುದ್ಧಿ ಬಿಟ್ಟರೆ ಅಹಂಬುದ್ಧಿ ಉಳಿಯುವುದಿಲ್ಲ. ತನಗೆ ಹಿಂದೆ ತನಗೆ ಮುಂದೆ ಬುದ್ಧಿ ಇರುವುದಿಲ್ಲ, ಆ ಬುದ್ಧಿ ಅಹಂಬುದ್ಧಿ. ಅದರಿಂದ ಕಾಲರಹಿತವಾಗುತ್ತಾನೆ. ಒಟ್ಟು ಅವಸ್ಥೆಯನ್ನು ನೋಡುವವನಿಗೆ ಹಿಂದೆ ಮುಂದೆ ಇರುವುದಿಲ್ಲ, ಅರಿವು ಅಷ್ಟೇ. ಆ ಅರಿವಿಗೆ ಹಿಂದೆ ಮುಂದೆ ಇರುವುದಿಲ್ಲ. ಅಂದರೆ ಏನಾಗ್ತದೆ? ಕಾಲ ಬಿಟ್ಟ. ಇಲ್ಲಿ ಅಲ್ಲಿ ಎಂದಿಟ್ಟುಕೊಂಡರೆ ದೇಶ, ನಾನು ಇಲ್ಲಿದ್ದೇನೆ, ಹಾಗೂ ಅಲ್ಲಿ ನನಗಿಂತ ದೂರ ದೇಶ ಇದೆ, ನನಗಿಂತ ಬೇರೆ ದೇಶ ಇದೆ. ನನಗಿಂತ ಬೇರೆ ದೇಶ ಅನಿಸಿದ್ದರೆ ನಾನೊಂದು ದೇಶದಲ್ಲಿದ್ದೇನೆ ಎಂದರ್ಥ. ನನಗಿಂತ ಬೇರೆ ದೇಶ ಇದೆ ಅಂದರೆ ನಾನೊಂದು ದೇಶದಲ್ಲಿದ್ದೇನೆ, ಅದು ಅಹಂಬುದ್ಧಿ ಆಗುತ್ತದೆ. ಅದು ಅವಸ್ಥೆ ಒಳಗಿನ ಅಹಂಬುದ್ಧಿ ಆಗುತ್ತದೆ. ಇಲ್ಲಿ ಒಟ್ಟು ಅವಸ್ಥೆಯನ್ನು ನೋಡುವುದು ಅಂದರೆ ದೇಶವನ್ನು ಬಿಡುವುದಂದರೆ ನಾನು ಒಂದು ಜಾಗದಲ್ಲಿಲ್ಲ, ಅಂದರೆ ನನಗಿಂತ ಬೇರೆ ಜಾಗ ಇಲ್ಲ. ನಾನು ಒಂದು ಜಾಗದಲ್ಲಿಲ್ಲ, ನನಗಿಂತ ಇನ್ನೊಂದು ಜಾಗ ಇಲ್ಲ. ಈ ಜಾಗ ಆ ಜಾಗ ಎಂಬ ಜಾಗ ಬುದ್ಧಿ ಬಿಡುತ್ತದೆ, ಇರವು ಮಾತ್ರ ಉಳಿಯುತ್ತದೆ. ಇದು ಸಾಕ್ಷಿ. ಅವಸ್ಥೆಯನ್ನು ಒಟ್ಟಾಗಿ ನೋಡುವವನು ಸಾಕ್ಷಿ. ಅಂದರೆ ತಾನು ಅವಸ್ಥೆ ಒಳಗೆ ಇರುವ ಜಾಗದ ಒಳಗೆ ಇಲ್ಲ, ದೇಶ ಬಿಟ್ಟ. ಕಾಲದಲ್ಲಿಲ್ಲ, ಅಂದರೆ ಹಿಂದೆ ಮುಂದೆ ಇಲ್ಲ, ಕಾಲ ಬಿಟ್ಟ. ಇನ್ನೊಂದು ಹೇಳ್ತೀನಿ, ನಾನು ಪ್ರಪಂಚದಲ್ಲಿದ್ದು ಪ್ರಪಂಚವನ್ನು ನೋಡ್ತಾ ಇದ್ದೇನೆ. ಇಂದ್ರಿಯಗಳ ಮೂಲಕ, ಮನಸ್ಸಿನ ಮೂಲಕ, ಎರಡು ಬಗೆ. ಇಂದ್ರಿಯ ಮೂಲಕ, ಮನಸ್ಸು ಮೂಲಕ ಇದು ಎಂದು ಅನಿಸುತ್ತಾ ಇದೆಯಾ? ಇದು ಎಂದು ಕಂಡು ಬಂದರೆ ನೀನು ಅಹಂ ಆಗಿಬಿಡ್ತೀವಿ. ಅಹಂಗೆ ಇದಂ ಇರುತ್ತದೆ, ಇದಂ ಅಹಂಗಿರುತ್ತದೆ. ಇದಂ ಅಹಂ ಎಂದು ಪರಸ್ಪರ ಸಾಪೇಕ್ಷ. ಅದಕ್ಕಿದು ಇದಕ್ಕದು ಒಂದನ್ನೆಂದು. ಅವಸ್ಥೆಯನ್ನು ಒಟ್ಟಾಗಿ ನೋಡುವುದೆಂದರೆ ಅಹಂ ಇದಂ ಎರಡು ಸೇರಿಸಿ ನೋಡುವುದು. ಆ ನೋಡುವ ಸಾಕ್ಷಿಗೆ ಇದಂ ಪ್ರತ್ಯಯ ಇರುವುದಿಲ್ಲ. ಇದಂ ಪ್ರತ್ಯಯ ಬಿದ್ದು ಹೋದರೆ ನಿನ್ನಲ್ಲಿ ಅಹಂಬುದ್ಧಿ ಬಿದ್ದು ಹೋಗುತ್ತದೆ. ನೋಡಿ, ಇದಂ ಪ್ರತ್ಯಯ ಬಿಟ್ಟರೆ ನೀನು ಅಹಮಾಗಿರುವುದು ಬಿಟ್ಟು ಬಿಡ್ತೀವಿ. ತಾನು ಅರಿವಾಗಿರುತ್ತಾನೆ, ಅರಿವಿಗೆ ನಾನೂ ಬುದ್ಧಿ ಇಲ್ಲ. ಅರಿವಿಗೆ ತೋರುವ ಒಟ್ಟವಸ್ಥ ಇದಂ ರೂಪವಾಗಿ ತೋರಲ್ಲ. ನೋಡಿ, ನಿಮಗೆ ಇದಂ ಪ್ರತ್ಯಯ ಇನ್ನೂ ಇದೆ ಅಂದರೆ ಅಹಂ ಪ್ರತ್ಯಯ ಇದೆ ಎಂದರ್ಥ. ನೀವು ಗಮನಿಸಿ, ಇದಂ ಪ್ರತ್ಯಯ ಇದೆ, ಇದಿಗೋ ಪ್ರಪಂಚ, ಇದು ಇಲ್ಲಿದೆ, ಹತ್ತಿರವಾಗಲಿ ದೂರವಾಗಲಿ ಇದಂ ಎಂದು ಪ್ರತ್ಯಯ ಇಟ್ಕೊಂಡರೆ ಇನ್ನೂ ಪ್ರಪಂಚ ಇದೆ. ನೀವು ಅಹಂಬುದ್ಧಿಯಲ್ಲಿದ್ದೀರಿ, ಪ್ರಪಂಚ ಒಳಗೆ ಆಗಿಬಿಟ್ಟಿದ್ದೀರಿ, ಅವಸ್ಥೆ ಒಳಗಿದ್ದೀರಿ. ಒಟ್ಟು ಅವಸ್ಥೆ ನೋಡುವವನೇ ಸಾಕ್ಷಿ. ಒಟ್ಟು ಅವಸ್ಥೆ ನೋಡಬೇಕಂದರೆ ಏನಾಗುತ್ತದೆ? ನಿಮಗೆ ಮೊದಲು ದೇಶ ತೆಗೆದಿಟ್ಟೆ ನಾನು.
ನಾನು ಇಲ್ಲಿದ್ದೇನೆ ಎಂಬುದು ಜಾಗ ಬುದ್ಧಿ ಹೋಗುತ್ತದೆ. ನಾನು ಈಗ ಇದ್ದೇನೆ, ನನಗೆ ಹಿಂದೆ ಮುಂದೆ ಎನ್ನುವುದು ಕಾಲ ಬುದ್ಧಿ ಹೋಗುತ್ತದೆ. ನನಗೆ ಇದಂ ಬುದ್ಧಿ ಹೋಗುತ್ತದೆ. ಈ ಮೂರು ತೆಗೆದು ಬಿಟ್ಟರೆ ನಾನು ಅವಸ್ಥ ಒಳಗಿನ ಅಹಂಬುದ್ಧಿ ಬಿದ್ದು ಹೋಗುತ್ತದೆ. ಅಂದರೆ ಅಹಂಬುದ್ಧಿಯನ್ನು ಅವಸ್ಥ ಒಳಗೆ ಸೇರಿಸಿಬಿಟ್ಟೆ. ಅಹಂ ಇದಂ ಎರಡು ಸೇರಿಸಿ ನೋಡ್ತಾ ಇದ್ದೀನಿ. ಹಿಂದೆ ಏನು ನೋಡಿದೆ? ಹಿಂದೆ ಅಂದರೆ ಅಜ್ಞಾನಿ, ಅಂದರೆ ಅವಸ್ಥ ಒಳಗಿರುವವನು ಅಹಮ್ಮಾಗಿದ್ದುಕೊಂಡು ಇದಂ ನೋಡ್ತಾನೆ. ಅಹಮ್ಮಾಗಿ ಇದ್ದುಕೊಂಡು ಇದಂ ನೋಡ್ತಾನೆ. ನಾನು ಎಂಬ ವೃತ್ತಿ ಇಟ್ಟುಕೊಂಡು ಇದಂ ವೃತ್ತಿ ನೋಡ್ತಾನೆ. ಏಕೆ? ನಾನು ಇದಂ, ಅಹಂ ಇದಂ ವಿಂಗಡಿಸುವುದೇ ಜೀವಬುದ್ಧಿ. ನಾನೆಂದು ಇರ್ತೀನಿ, ಇದಮನ್ನು ನೋಡ್ತೀನಿ. ಇದಂ ಸಾಪೇಕ್ಷವೇ ಅಹಂ. ಆದ್ದರಿಂದ ಆವಾಗ ನಾನು ಅವಸ್ಥ ಒಳಗೆ ಬಂದು ಬಿಡ್ತೀನಿ, ಜೀವನಾಗಿ ಬಿಡ್ತೀನಿ, ಒಂದು ದೇಹಾಭಿಮಾನಿಯಾಗಿ ಬಿಡ್ತೀನಿ. ಇಲ್ಲಿ ಒಟ್ಟವಸ್ಥ ನೋಡುವುದಂದರೆ, ಒಟ್ಟವಸ್ಥ ನೋಡಿದ್ದರೆ ಸಾಕ್ಷಿ. ಒಟ್ಟವಸ್ಥ ನೋಡುವುದಂದರೆ ಅಹಂ ಬುದ್ಧಿ ಬಿಡುವುದು. ಅಂದರೆ ಅಹಂ ಇದಂ ಎರಡನ್ನು ಒಟ್ಟಿಗೆ ನೋಡುವುದು. ಅಹಂ ಇದಂ ಒಟ್ಟಿಗೆ ಹೇಗೆ ಅಂದರೆ ನೋಡಿ, ಇದೆಲ್ಲ ಅಪವಾದ ಮಾತೇ ಹೊರತು ಅದು ನೇರಾಗಿ ಕಂಡು ಬರಲ್ಲ. ಅಹಂ ಬುದ್ಧಿಯಾಗಿದ್ದರೆ ಇದಂ ಬುದ್ಧಿ ಕಂಡು ಬರ್ತದೆ. ಏಕೆ? ಇದಂ ಬುದ್ಧಿ ಸಂಬಂಧದಲ್ಲೇ ಅಹಂ ಬುದ್ಧಿ ಇರುತ್ತದೆ. ಅಹಂ ಇದಂ ಒಟ್ಟಾಗಿ ನೋಡು ಅಂದರೆ ಒಟ್ಟವಸ್ಥ ನೋಡು. ಅಂದರೆ ಅಹಂ ಇದಂ ಒಟ್ಟು ಸೇರಿಸುವುದು ಹೇಗೆ ಅಂದರೆ ನೀನು ಅಹಂ ಬುದ್ಧಿ ಬಿಟ್ಟು ಇರ್ತೀವಿ, ನಿನಗೆ ಇದಂ ಬುದ್ಧಿ ಇರಲ್ಲ. ಎರಡನ್ನು ಒಟ್ಟಾಗಿ ನೋಡಿದಾಗ ಎರಡೂ ಇರುವುದಿಲ್ಲ ಎಂದರ್ಥ. ನೋಡಿ, ಅಹಂ ಆಗಿದ್ದರೆ ಇದಂ ಕಂಡು ಬರುತ್ತದೆ, ನಾನು ಅಹಂ ಆಗಿರ್ತೀನಿ, ಅದು ಇದಂ ಕಂಡು ಬರ್ತದೆ. ಈ ಎರಡನ್ನು ಸೇರಿಸಿ ಒಟ್ಟವಸ್ಥೆಯಾಗಿ ನೋಡು ಎಂದು ಹೇಳ್ತದೆ ವೈಶ್ವಾನರ ಎಂದು ಮಾಂಡುಕ್ಯದಲ್ಲಿ ಹೇಳಿರುವ. ಹೌದು, ಎರಡನ್ನು ಸೇರಿಸುವುದು ಹೇಗೆ, ಒಟ್ಟಾಗಿ ನೋಡುವುದು ಹೇಗೆ? ಜನರು ಇದೇ ಪ್ರಶ್ನೆ ಮಾಡ್ತಾರೆ. ಹೇಳ್ತಾ ಇದ್ದೀನಿ, ಅವ್ರು ಕೇಳ್ತಾನೆ ಇಲ್ಲ. ಇಲ್ಲಿ ನೋಡಿ, ಅಹಂ ಇದಂ ಎರಡನ್ನು ಸೇರಿಸಿ ಒಟ್ಟಾಗಿ ನೋಡುವುದು ಹೇಗೆ? ಒಟ್ಟಾಗಿ ನೋಡಿದ್ದರೆ ಎರಡು ಬಿದ್ದು ಹೋಗುತ್ತವೆ. ನಿಮಗೆ ಇದಂ ಅಹಂ ಎರಡು ಪಕ್ಕಪಕ್ಕದಲ್ಲಿ ಕಂಡು ಬರ್ತವೇನು? ಎರಡನ್ನು ಒಟ್ಟುಗೂಡಿಸುವುದಂದರೆ ಎರಡೆಂಬುದೇ ಬಿದ್ದು ಹೋಗುತ್ತದೆ. ಅಹಂ ಇದಂ ವಿಂಗಡನೆ ಬಿದ್ದು ಹೋಗುತ್ತದೆ. ಅಂದರೆ ತಾನು ಅಹಂ ಇದಂ ಎಂಬ ಒಟ್ಟು ಪ್ರಪಂಚವನ್ನು ನೋಡುವ ಅರಿವಿಗೆ ಪ್ರಪಂಚವು ಬಿಡಿಯಾಗಿ ಕಂಡು ಬರಲ್ಲ. ಏಕೆಂದರೆ ತನ್ನ ಮುಖ ತನಗೆ ಕಂಡು ಬರ್ತದೆ. ನೋಡಿ, ಇದು ಉದಾಹರಣೆ ನೋಡಿಕೊಂಡು, ಈ ಉದಾಹರಣೆ ನೋಡಿಕೊಂಡ್ರೆ ನಿಮಗೆ ಚೆನ್ನಾಗಿ ಅರ್ಥವಾಗ್ತದೆ. ತನ್ನ ಮುಖ ತನಗೆ ಕಂಡು ಬರ್ತದ? ಏಕೆ ಕಂಡು ಬರಲ್ಲ? ತನ್ನ ಮುಖವು ಇದಂ ರೂಪವಾಗಿ ತೋರಲ್ಲ. ಈ ಕೈ ತೋರ್ತದೆ. ವ್ಯತ್ಯಾಸ ನೋಡಿ, ಕೈ ಇದಂ, ಕಣ್ಣು ಅಹಂ ಆಗುತ್ತದೆ. ಕಣ್ಣನ್ನೇ ಅಹಂ ಮಾಡು, ಕಣ್ಣನ್ನೇ ಇದಂ ಮಾಡು, ಕಣ್ಣು ಅಥವಾ ಮುಖ, ಕಣ್ಣಾಗಲಿ ಮುಖವನ್ನಾಗಲಿ ಇದಂ ಮಾಡಿದ್ದರೆ ಅಲ್ಲಿ ಅಹಂ ಇರುವುದಿಲ್ಲ. ಅದಕ್ಕೋಸ್ಕರ ಮುಖ ಕಂಡು ಬರಲ್ಲ. ಮುಖ ಕಂಡು ಬರುತ್ತಾ ಇದೆ ಅಂದರೆ ಮುಖ ಇದಮಾಯಿತು, ನೀನು ಅಹಂ ಆಗಿದ್ದೀವಿ. ಮುಖ ಕಂಡು ಬರುತ್ತಾ ಇಲ್ಲ ಅಂದರೆ ಮುಖ ಇದಮಾಗಲಿಲ್ಲ, ನೀನು ಅಹಂ ಅಲ್ಲ. ವ್ಯತ್ಯಾಸ ತೋರ್ತ. ಕೈ ನೋಡುವಾಗ ಇದು ಇದಂ ಅಹಂ ಇರುತ್ತದೆ. ಒಟ್ಟು ನೋಡು ಅಂದರೆ ಅಹಂ ಇದಂ ಒಟ್ಟು ನೋಡು ಅಂದರೆ ಅಹಂ ಇದಂ ಎಂಬ ವಿಂಗಡಣೆ ಬಿದ್ದು ಹೋಗುತ್ತದೆ. ಅಹಂ ಇದಮನ್ನು ಒಟ್ಟು ನೋಡು. ಒಟ್ಟಂದರೆ ಹೇಗೆ? ಒಟ್ಟಂದರೆ ಹೇಗೆ? ಮತ್ತೆ ಮತ್ತೆ ಪ್ರಶ್ನೆ ಮಾಡ್ತಾರೆ. ಅಹಂ ಇದಂ ಒಟ್ಟು ಅಂದರೆ ಇದಂ ಎಂಬುದು ಕಂಡು ಬರಲ್ಲ. ಏಕೆ? ಅಹಂ ಇದಂ ಒಟ್ಟಾಗಿ ಬಿಟ್ಟಿತು. ಒಟ್ಟಾಗಿ ಬಿಟ್ಟರೆ ಅಹಂ ಇದಂ ವಿಂಗಡ ಹೋಗುತ್ತದೆ. ವಿಂಗಡ ಹೋದರೆ ನೀನು ಅಹಮಾಗಿರುವುದಿಲ್ಲ, ನಿನಗೆ ಇದಂ ಕಂಡು ಬರಲ್ಲ. ನಿನಗೆ ಇದಂ ಕಂಡು ಬರಲ್ಲ, ನೀನು ಅಹಮಾಗಿರುವುದಿಲ್ಲ, ಅರಿವಾಗಿರ್ತೀನಿ. ಗೊತ್ತಾಯ್ತಾ? ಇದು ಮನನ. ಇದು ನಾನು ಹೇಳಿದ್ದೆಂದು ಒಪ್ಕೊಳ್ಳಬೇಡ. ನಿಮ್ಮ ಅನುಭವದಲ್ಲಿ ನೋಡಿ, ಇರುವ ಅನುಭವವನ್ನೇ ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ ಅಷ್ಟೇ. ಅಲ್ಲೇ ಇದೆ, ನೀವು ನೋಡಿ, ನಿಮ್ಮ ಅನುಭವನೇ ಗೊತ್ತಾಗ್ತದೆ. ಏಕೆಂದರೆ ನೀವು ಪ್ರಪಂಚ ಕಂಡು ಬರ್ತಾ ಇದೆ ಅಂದರೆ ನೀವು ಅಹಂ ಬುದ್ಧಿಯಾಗಿದ್ದುಕೊಂಡು ಇದಮನ್ನು ನೋಡ್ತಾ ಇದ್ದೀರಿ. ಒಟ್ಟು ಅವಸ್ಥೆ ನೋಡು ಅಂದರೆ ಅಹಂ ಇದಂ ಒಟ್ಟುಗೂಡಿಸಿ ನೋಡು. ಅಹಂ ಇದಂ ಒಟ್ಟುಗೂಡಿಸಿ ನೋಡು, ಒಟ್ಟವಸ್ಥೆಯನ್ನು ನೋಡು. ಎರಡಕ್ಕೊಂದೇ ಅರ್ಥ. ಒಟ್ಟವಸ್ಥೆಯನ್ನು ನೋಡು ಅಂದರೆ ನೀವು ಕಾಲದಲ್ಲಿಲ್ಲ, ದೇಶದಲ್ಲಿಲ್ಲ, ಅಹಂ ಇದಂ ಎಂಬ ವಿಂಗಡದಲ್ಲಿಲ್ಲ. ಕಾಲದಲ್ಲಿದ್ದಲೇ ನನಗಿಂತ ಹಿಂದೆ ಮುಂದೆ ಇರುತ್ತದೆ, ಅದು ಅಹಂ ಬುದ್ಧಿ. ಕಾಲ ಬಿಟ್ಟ ಅಹಂ ಬುದ್ಧಿ ಇಲ್ಲ. ಏಕೆಂದರೆ ನನಗೆ ಹಿಂದೆ ಇಲ್ಲ, ಮುಂದೆ ಇಲ್ಲ. ಸುಷುಪ್ತಿ ಅನುಭವಕ್ಕೆ ಹಿಂದೆ ಮುಂದೆ ಅನಿಸುತ್ತದೆ. ಸುಮ್ಮನೆ ಎರವೇ ಎರವು, ಅರಿವೇ ಅರಿವು, ಅದಕ್ಕೆ ಹಿಂದೆ ಇಲ್ಲ, ಮುಂದೆ ಇಲ್ಲ. ಅದು ಅಹಂ ಬುದ್ಧಿ ರಹಿತ. ಸುಷುಪ್ತಿ ಅಹಂ ಬುದ್ಧಿ ರಹಿತ ಅಂದರೆ ಅರ್ಥವೇನು? ಅದಕ್ಕೆ ಹಿಂದೆ ಮುಂದೆ ಇಲ್ಲ, ದೇಶ ಇಲ್ಲ, ಕಾಲ ಇಲ್ಲ. ಇಲ್ಲಿದ್ದೇನೆ, ನನಗಿಂತ ಬೇರೆ ಜಾಗ ಇದೆ ಅಂದಿದ್ದರೆ ಅದು ಅಹಂ ಬುದ್ಧಿ. ಆದರೆ ಒಟ್ಟು ಅವಸ್ಥೆ ನೋಡಿದ್ದರೆ ದೇಶ ಬುದ್ಧಿ ಹೋಗುತ್ತದೆ. ಅಂದರೆ ದೇಶ ನಿಮಿತ್ತ ಅಹಂ ಬುದ್ಧಿ ಹೋಗುತ್ತದೆ, ಕಾಲ ಬುದ್ಧಿ ಹೋಗುತ್ತದೆ,
ಅಂದರೆ ಕಾಲ ನಿಮಿತ್ತ ಅಹಂಬುದ್ಧಿ ಹೋಗುತ್ತದೆ. ಮತ್ತು ವಸ್ತು ನಿಮಿತ್ತ ಅಹಂಬುದ್ಧಿ, ನಾನು ಮಿಕ್ಕದು, ನಾನು ಇನ್ನೊಂದು, ಅಹಂ ಇದಂ, ನಾನು ಮಿಕ್ಕದು ಎಂಬ ವಿಂಗಡ ಹೋಗುತ್ತದೆ. ಅಂದರೆ ಅಹಂಬುದ್ಧಿ ಹೋಯಿತು. ಅಂದರೆ ಒಟ್ಟವಸ್ಥೆಯನ್ನು ನೋಡ್ತಾನೆ. ಅಂದರೆ ಅಹಂ ಇದಂ ವಿಂಗಡ ಹೋಯಿತು. ಅಂದರೆ ಸಾಕ್ಷಿಯಾಗಿ ನೋಡ್ತಾ ಇದ್ದ. ಪದಗಳಲ್ಲಿ ಕನ್ಫ್ಯೂಸ್ ಆಗಬೇಡಿ, ಎಲ್ಲ ಪದಗಳಿಗೆ ಒಂದೇ ಅರ್ಥ. ಅಹಂ ಇದಂ ವಿಂಗಡ ಹೋಗುತ್ತದೆ. ಒಟ್ಟವಸ್ಥ ನೋಡುವುದು ಅಂದರೆ, ಅಹಂ ಇದಂ ವಿಂಗಡ ಬಿಡುವುದು ಅಂದರೆ, ಒಟ್ಟವಸ್ಥ ನೋಡುವುದಂದರೆ ಒಂದೇ. ಅಂದರೆ ಒಟ್ಟವಸ್ಥ ನೋಡುವುದಂದರೆ ಹೇಗೆ ಅಂದರೆ, ಒಟ್ಟವಸ್ಥ ನಿಮಗೆ ಇದಮಾಗಿ ಕಂಡು ಬರಲ್ಲ, ಅಹಂಗೆ ಇದಂ ಕಂಡು ಬರುತ್ತದೆ. ಒಟ್ಟವಸ್ಥ ಇದಮಾಗಿ ಕಂಡು ಬರಲ್ಲ. ನೋಡಿ, ಅಹಂಗೂ ಪ್ರಪಂಚ ಇದಂ ರೂಪವಾಗಿ ಕಂಡು ಬರ್ತದೆ, ಇದು ಎಂಬ ರೂಪವಾಗಿ. ಒಟ್ಟವಸ್ಥ ಅಂದರೆ ಅದು ಇದು ಆಗಿ ಕಂಡು ಬರಲ್ಲ. ಏಕೆ ಅಂದರೆ ನೀನು ಅಹಮಾಗಿರುವುದಿಲ್ಲ, ನೀನು ಅಹಮಾಗಿರುವುದಿಲ್ಲ. ಪ್ರಪಂಚ ಇದು ಆಗಿ ಕಂಡು ಬರಲ್ಲ. ಅಹಂ ಇದಂ ಎಂಬ ವಿಂಗಡ ಬಿದ್ದು ಹೋಗುತ್ತದೆ. ಆವಾಗ ನೀನು ಸಾಕ್ಷಿ ಆಗ್ತಿ. ಸಾಕ್ಷಿಕ ಅವಸ್ಥೆ ಹೇಗೆ ಕಂಡು ಬರ್ತದೆ? ನಿನ್ನ ಮುಖ ಹೀಗೆ ನಿಮಗೆ ಕಂಡು ಬರ್ತದೋ ಹಾಗೆ ಅವಸ್ಥೆ ಕಂಡು ಬರ್ತದೆ. ಸಾಕ್ಷಿಕ ಅವಸ್ಥೆಯೇ ಸಾಕ್ಷಿಯಾಗಿ ಬಿಡ್ತಾನೆ. ಅದರಿಂದ ತಾನು ತನಗೆ ಕಂಡು ಬರಲ್ಲ. ಅವಸ್ಥೆಯೆಲ್ಲ ಸಾಕ್ಷಿಯಲ್ಲೇ ಮುಳುಗಿ ಹೋಗುತ್ತದೆ. ಅವಸ್ಥೆಯೆಲ್ಲ ಸಾಕ್ಷಿಯಲ್ಲೇ ಮುಳುಗಿ ಹೋಗುತ್ತದೆ. ಅವಸ್ಥೆ ಬಿಡಿಯಾಗಿ ಕಂಡು ಬರಲ್ಲ. ಒಟ್ಟು ಅವಸ್ಥೆ ನೋಡುವುದಂದರೆ ಅವಸ್ಥದ ಅಂಚು ನೋಡುವುದು. ಒಟ್ಟು ಅವಸ್ಥೆ ನೋಡಬೇಕಂದರೆ ಒಟ್ಟು ಅವಸ್ಥೆ ಹೋಗಿದ್ದು ಗೊತ್ತಾಗ್ತದೆ. ಅದು ಇನ್ನೊಂದು ವಿಷಯ. ಒಟ್ಟವಸ್ಥೆ ನೋಡುವುದಂದರೆ ಅಹಂ ಇದಂ ವಿಂಗಡ ಇಲ್ಲ. ಒಟ್ಟವಸ್ಥೆ ನೋಡುವುದಂದರೆ ನೀನು ಅವಸ್ಥೆ ಒಳಗೆ ಇಲ್ಲ. ಒಟ್ಟವಸ್ಥೆ ನೋಡುವುದಂದರೆ ಅವಸ್ಥೆ ಗೊತ್ತಾಗ್ತದೆ, ಅವಸ್ಥೆ ಮುಗಿದು ಹೋಗುವುದು ಗೊತ್ತಾಗ್ತದೆ, ಅವಸ್ಥದ ಅಂಚು ಗೊತ್ತಾಗ್ತದೆ. ಅವಸ್ಥದ ಅಂಚು ಅಂದರೆ ಅವಸ್ಥೆ ಇಲ್ಲ ಎಂಬುದು ಗೊತ್ತಾಗ್ತದೆ. ಹಾಗೆ ಅಂದರೆ ಒಟ್ಟು ಅವಸ್ಥೆಯನ್ನು ನೋಡುವಕ್ಕೆ ಹೋದರೆ ಅಹಂಬುದ್ಧಿ ಕರಗುತ್ತದೆ, ಸಾಕ್ಷಿ ಉಳಿಯುತ್ತಾನೆ, ಪ್ರಪಂಚ ತಾನೇ ಆಗಿಬಿಡ್ತದೆ. ಒಟ್ಟು ಅವಸ್ಥೆ. ಅದಕ್ಕೋಸ್ಕರ ಸುಷುಪ್ತಿ ಹೇಗಿದ್ದಾನೋ ಹಾಗಿರುತ್ತಾನೆ. ಆಯಿತಾ? ಆದ್ದರಿಂದ ಪ್ರಪಂಚ ತನಗಿಂತ ಬಿಡಿಯಾಗಿ ಕಂಡು ಬರಲ್ಲ. ಹೇಗೆ? ತನ್ನ ಮುಖ ತನಗೆ ಕನ್ನಡಿಯಲ್ಲಿ ನೋಡಿಕೊಂಡರೆ ಅದು ಬೇರೆ, ಆಗ ಅದು ಪ್ರಮಾತ್ರ ಆಯಿತು. ಕನ್ನಡಿಯಲ್ಲಿ ಮುಖ ನೋಡಿಕೊಂಡರೆ ನಾನೆಂಬ ಬುದ್ಧಿ ಇದೆ, ಈಗ ಮುಖ ಕಂಡು ಬರ್ತಾ ಇದೆ. ಇದು ಮುಖ, ಇದು ನನ್ನ ಮುಖ, ಇದು ಮುಖ ನೋಡುತ್ತೇನೆ ನಾನು, ನೋಡುವವನು ನಾನು, ಕಂಡುಬರುವ ಮುಖ ಎರಡಾಯಿತು. ನಿನ್ನನ್ನು ನೀವು ಎರಡಾಗಿ ವಿಂಗಡ ಮಾಡಿಕೊಂಡಿದ್ದಿ. ನೋಡಿ, ಇದಿಗೋ ಕನ್ನಡಿಯಲ್ಲಿ ಮುಖ ನೋಡಿದ್ದರೆ ಇದಿಗೋ ನನ್ನ ಮುಖ, ಇದು ನಾನು, ನೋಡುವವನು ನೋಡಲ್ಪಡುವುದು ಎರಡಾಯಿತು. ವಿಂಗಡ ಮಾಡಿಕೊಂಡಿದ್ದಿ. ಕನ್ನಡಿ ತೆಗೆದು ಬಿಟ್ಟರೆ ಆ ಮುಖ ಎಲ್ಲಿದೆ? ತಾನೇ. ತಾನೇ ಅಂದರೆ ಏನು? ತನಗಿಲ್ಲ, ತಾನು ಸಾಕ್ಷಿ ಮಾತ್ರ. ಹಾಗೆ ಒಟ್ಟವಸ್ಥೆಯನ್ನು ನೋಡುವುದಂದರೆ ಅರಿವು ಮಾತ್ರವಾಗಿ ನೋಡುವುದು. ಆಯಿತಾ? ಅರಿವಾಗಿ ನೋಡುವುದಲ್ಲ, ಅರಿವಾಗಿರುವುದೇ. ಸಾಕ್ಷಿ ಪ್ರಪಂಚ ಒಟ್ಟವಸ್ಥೆಯನ್ನು ನೋಡಲ್ಲ, ಅವಸ್ಥೆಯನ್ನು ನೋಡುವುದೆನ್ನುವುದು ಸುಮ್ಮನೆ ಅಧ್ಯಾರೋಪಿತ ಮಾತು. ಒಟ್ಟವಸ್ಥೆಯನ್ನು ನೋಡ್ತಾನೆ ಅಂದರೆ ಅರಿವಾಗಿರ್ತಾನೆ. ವ್ಯತ್ಯಾಸ ನೋಡಿ. ಅವಸ್ಥೆ ಒಳಗೆ ನೋಡುವಾಗ ಒಂದೊಂದು ವಸ್ತು ನೋಡ್ತಾನೆ. ಒಟ್ಟವಸ್ಥೆ ನೋಡಿದ್ದರೆ ಕ್ರಮ ಇರುವುದಿಲ್ಲ. ಒಟ್ಟು ಅವಸ್ಥೆ ನೋಡುವುದಂದರೆ ಅವಸ್ಥೆ ಒಟ್ಟು ನೋಡುವುದು, ಮುಗಿದು ಹೋಗುವುದು ಎರಡೂ ಆಗುತ್ತದೆ. ಅಂದರೆ ತಾನು ಅವಸ್ಥೆಯನ್ನು ನೋಡ್ತಾ ಇದ್ದೇನೆ, ಇದು ಅವಸ್ಥೆ ಎಂದು ಅನಿಸಲ್ಲ, ಇದು ಬುದ್ಧಿ ಹೋಗುತ್ತದೆ. ಇದು ಬುದ್ಧಿ ಹೋಗುತ್ತದೆ, ಅವಸ್ಥೆಯನ್ನು ನೋಡುತ್ತೇನೆ ಎಂಬುದು ಹೋಗುತ್ತದೆ. ಆವಾಗ ಅರಿವು ನೋಡ್ತದೆ. ಆ ಸಾಕ್ಷಿ ನೋಡುವುದಲ್ಲ, ಸಾಕ್ಷಿ ಇರುವುದೇ. ಸಾಕ್ಷಿ ನೋಡುವುದು ಎಂದು ಸುಮ್ಮನೆ ಮಾತು, ಅಧ್ಯಾರೋಪಿತ ಮಾತು. ಸಾಕ್ಷಿಯಾಗಿ ನೋಡುವುದು ಅಂದರೆ ಇರುವುದೇ. ಸಾಕ್ಷಿ ಇರುತ್ತಾನೆ, ಸಾಕ್ಷಿ ಅರಿವೇ. ಅರಿವಾಗಿರುವುದೇ ಸಾಕ್ಷಿಯಾಗಿ ತಿಳಿಯುವುದು. ಸಾಕ್ಷಿಯಾಗಿ ತಿಳಿಯುವುದು ಒಟ್ಟವಸ್ಥೆ ಅಂದರೆ ನಿಮಗೆ ಒಂದು ವಸ್ತು ಕಂಡು ಬರಲ್ಲ. ನೋಡಿ, ಒಂದೊಂದು ವಸ್ತು ಕಂಡು ಬಂದರೆ ಅದು ಪ್ರಪಂಚ ಹೇಳ್ತೀವಿ. ಒಟ್ಟು ಪ್ರಪಂಚ ಅಂದರೆ ಒಂದು ಇಲ್ಲ, ಎರಡು ಇಲ್ಲ, ಆಲ್ ವಸ್ತುಗಳೆಲ್ಲ ವಸ್ತುಗಳ ವಿಂಗಡ ಮುಗಿದು ಹೋಗುತ್ತದೆ. ಒಟ್ಟು ಅವಸ್ಥೆಯನ್ನು, ಒಟ್ಟು ಪ್ರಪಂಚವನ್ನು ನೋಡುವುದಂದರೆ ಪ್ರಪಂಚದ ವಿಂಗಡಗಳು ಇರುವುದಿಲ್ಲ. ಪ್ರಪಂಚದ ವಿಂಗಡ ಇರುವುದಿಲ್ಲ ಅಂದರೆ ಪ್ರಪಂಚನೇ ಇಲ್ಲ. ವಿಂಗಡನೇ ಪ್ರಪಂಚ. ಮೂರು ಬಗೆ ವಿಂಗಡ: ದೇಶದ ವಿಂಗಡ, ಕಾಲದ ವಿಂಗಡ, ವಸ್ತುವಿನ ವಿಂಗಡ.
ಒಟ್ಟು ಪ್ರಪಂಚ ಅಂದರೆ 3 ಬಗೆ ವಿಂಗಡ ಇರುವುದಿಲ್ಲ. 3 ಬಗೆ ವಿಂಗಡ ಇರುವುದಿಲ್ಲ ಅಂದರೆ ಪ್ರಪಂಚದೇ ಇರುವುದಿಲ್ಲ. ಹಾಗೆ ವಿಂಗಡವೇ ಪ್ರಪಂಚ. ದೇಶದ ವಿಂಗಡ, ಕಾಲದ ವಿಂಗಡ, ವಸ್ತುವಿನ ವಿಂಗಡ, ನಾನು ಇದು ಅಹಂ ಇದಂ ಎಂಬ ವಿಂಗಡ. ಯಾವ ವಿಂಗಡ ಇಲ್ಲದೆ ಸಾಕ್ಷಿ. ಆವಾಗ ಯಾವ ವಿಂಗಡ ಇಲ್ಲದಿದ್ದರೆ ಪ್ರಪಂಚ ಇರುವುದಿಲ್ಲ, ಇರುವುದೊಂದೇ ಸಾಕ್ಷಿ. ಸಾಕ್ಷಿ ನೋಡ್ತಾನೆ ಅಂದರೆ ಅರ್ಥ ಒಟ್ಟವಸ್ಥೆಯನ್ನು ಸಾಕ್ಷಿ ನೋಡ್ತಾನೆ, ಅದು ಅಧ್ಯಾರೋಪಿಸಿ ಮಾತಾಡುವುದು. ಒಟ್ಟವಸ್ಥೆಯನ್ನು ಸಾಕ್ಷಿ ನೋಡ್ತಾನೆ. ಸಾಕ್ಷಿ ನೋಡ್ತಾನೆ ಅಂದರೆ ಸಾಕ್ಷಿ ಅರಿವಾಗಿರುತ್ತಾನೆ, ಒಟ್ಟವಸ್ಥೆ ಇರುವುದೇ ಇಲ್ಲ, ಒಟ್ಟವಸ್ಥೆ ಮುಳುಗೆ ಹೋಗುತ್ತದೆ. ಹೀಗೆ ಒಟ್ಟವಸ್ಥೆಯನ್ನು ನೋಡ್ತಾನೆ ಅಂದರೆ ಅವಸ್ಥೆ ತನ್ನಲ್ಲೇ ಮುಳುಗಿ ಹೋಗುತ್ತದೆ, ತಾನು ಅರಿವಾಗೇ ಉಳಿಯುತ್ತಾನೆ. ಅರಿವಾಗಿರುವುದೇ ಒಟ್ಟವಸ್ಥೆಯನ್ನು ನೋಡುವುದು. ನೋಡಿ, ಒಟ್ಟು ನೋಡುವಕ್ಕೆ ಹೋದರೆ ಪ್ರಪಂಚ ಬಿಡಿ ಬಿಡಿ ಕಂಡು ಬರಲ್ಲ. ಬಿಡಿ ಬಿಡಿ ಕಂಡು ಬರಲ್ಲ ಅಂದರೆ ಪ್ರಪಂಚನೇ ಇರುವುದಿಲ್ಲ. ನೀವೇನು ಹೇಳ್ತೀರಿ? ಒಟ್ಟವಸ್ಥೆ ಹೇಳ್ತೀರಿ, ಒಂದೊಂದು ಪ್ರಪಂಚದ ಇಟ್ಕೊಳ್ತೀರಿ, ಅದು ಒಟ್ಟಾಗಲ್ಲ. ಒಟ್ಟು ಅವಸ್ಥೆ ಅಂದರೆ ವಿಂಗಡ ಮಾಡಬೇಡಿ, ಬಿಡಿ ಬಿಡಿಯಾಗಿ ನೋಡಬೇಡಿ. ಅವಸ್ಥವೆಲ್ಲ ಒಂದೇ ವೃತ್ತಿ. ಅವಸ್ಥೆಯೆಲ್ಲ ಒಂದು ಆಗಿಬಿಟ್ಟರೆ ಬಿಡಿ ಬಿಡಿ ವಸ್ತುಗಳು ಕಂಡು ಬರಲ್ಲ. ಒಟ್ಟಾಗಿದ್ದರೆ ಪ್ರಪಂಚವೇ ಕಂಡು ಬರಲ್ಲ. ಅದು ನೋಡಿ, ವಿಂಗಡಿಸುವುದೇ ಪ್ರಪಂಚ, ಬಿಡಿ ಬಿಡಿಯಾಗಿ ನೋಡುವುದೇ ಪ್ರಪಂಚ. ಒಟ್ಟು ಅನ್ನುವಾಗ ಪ್ರಪಂಚನೇ ಬಿದ್ದು ಹೋಯಿತು. ಪ್ರಪಂಚ ಬಿದ್ದು ಹೋದರೆ ನೋಡುವವರು ಯಾರು? ಅದೇ ನೋಡಲಕ್ಕೇನು ಉಳಿದಿದೆ? ಅದೇ ನಾವು ಹೇಳುತ್ತಿದ್ದು ನಿಮಗೆ. ಒಟ್ಟು ನೋಡುವಕ್ಕೆ ಹೋದರೆ ಪ್ರಪಂಚವೇ ಬಿದ್ದು ಹೋಯ್ತಾ? ನಿಜವಾದ ಸಾಕ್ಷಿ ಅರ್ಥ ಮಾಡಿಕೊಂಡಿದ್ದೀರಿ, ಆಗ ಅದೇ ಸಾಕ್ಷಿ. ಒಟ್ಟು ನೋಡುವಕ್ಕೆ ಹೋದರೆ ಪ್ರಪಂಚವೇ ಕಂಡು ಬರಲ್ಲವಲ್ಲ. ಜನರೇ ಹೇಳ್ತಾರೆ, ಒಟ್ಟು ನೋಡುವುದಂದರೆ ಹೇಗೆ? ಒಟ್ಟಂದರೆ ಪ್ರಪಂಚ ಇಟ್ಟುಕೊಂಡು ನೋಡುವುದಾ ಏನು? ಒಟ್ಟು ಪ್ರಪಂಚ ನೋಡುವುದಂದರೆ ಬಿಡಿ ಬಿಡಿಯನ್ನು ಹಾಗೆ ಇಟ್ಟುಕೊಂಡು ಒಟ್ಟಾಗಿ ನೋಡುವುದು ಎಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದರೆ ಪ್ರಪಂಚವನ್ನು ಒಟ್ಟಾಗಿ ನೋಡುವಂದರೆ ಏನು ಮಾಡ್ತಾ ಇದ್ದಾರೆ? ಬಿಡಿ ಬಿಡಿಯಾಗಿಟ್ಟುಕೊಂಡು ಅದು ನೋಡುವುದು ಹೇಗೆ ಮತ್ತೆ ಮತ್ತೆ ಪ್ರಶ್ನೆ ಮಾಡ್ತಾರೆ. ಪ್ರಪಂಚದ ಬಿಡಿ ಬಿಡಿ ಆಗಿರುವುದನ್ನು ಬಿಡುವುದು. ಬಿಡಿ ಬಿಡಿಯಾಗಿಟ್ಟರೆ ಪ್ರಪಂಚವೇ ಇಲ್ಲ, ಎಲ್ಲಿ ಹೋಗ್ತದೆ? ಪ್ರಪಂಚವು ಯಾವ ಅರಿವಾಗುತ್ತೋ, ಯಾವುದು ಉಳಿಯುತ್ತದೋ, ಒಟ್ಟು ಪ್ರಪಂಚ ಎನ್ನುವಾಗ ಒಟ್ಟುಗೂಡಿಸಿದ್ದು ಯಾರೂ? ಅರಿವು. ಆ ಅರಿವಿಗೆ ಒಟ್ಟುಗೂಡುತ್ತದೆ. ಆ ಅರಿವಿನ ದೃಷ್ಟಿಗೆ ಪ್ರಪಂಚವು ಬಿಡಿಯಾಗಿ ತೋರಲ್ಲ, ತನ್ನಲ್ಲೇ ಮುಳುಗಿ ಹೋಗ್ತದೆ. ಒಟ್ಟು ಪ್ರಪಂಚ ತನ್ನಲ್ಲೇ ಮುಳುಗಿ ಹೋಗುತ್ತದೆ, ತಾನು ಅರಿವು ಮಾತ್ರವಾಗಿ ಉಳಿಯುತ್ತಾನೆ, ಅದು ಸಾಕ್ಷಿ. ಪ್ರಪಂಚವನ್ನು ಒಟ್ಟಾಗಿ ನೋಡುವುದಂದರೆ ಒಂದು ನೆನಪಿಟ್ಕೊಂಡು, ಪ್ರಪಂಚ ಒಟ್ಟಾಗಿ ನೋಡುವುದಂದರೆ ಬಿಡಿ ಬಿಡಿಯಾಗಿ ಕಂಡು ಬರಲ್ಲ. ಒಟ್ಟು ನೋಡಿದ್ದರೆ ಬಿಡಿ ಬಿಡಿ ಇಲ್ಲ. ಒಟ್ಟು ನೋಡಿದ್ದರೆ ಬಿಡಿ ಬಿಡಿ ಇಲ್ಲ. ಒಟ್ಟು ನೋಡುವುದಂದರೆ ಪ್ರಪಂಚದ ಅಂಚು ಕಂಡು ಬಂದರೆ ಒಟ್ಟು ನೋಡಿದಂತೆ ಅರ್ಥ. ನೋಡಿ, ಇದು ಒಟ್ಟು ನೋಡಿದ್ದೇನೆ ಅಂದರೆ ಅಂಚುಗಳು ನೋಡಬೇಕು, 2 ಸೈಡ್ ಅಂಚುಗಳು. ಈ ಸೈಡ್ ಅಂಚು, ಮೇಲಿನ ಸೈಡು, ಕೆಳಗಿನ ಸೈಡು, ಈ ಸೈಡು 4 ಸೈಡು ಅಂಚು ನೋಡಿದ್ದರೆ ಒಟ್ಟು ನೋಡಿದ್ದಂತೆ. ಅಂಚು ಗೊತ್ತಿಲ್ಲ ಅಂದರೆ ನೀವು ಒಟ್ಟು ಪುಸ್ತಕ ನೋಡ್ತೀನಿ, ಪುಸ್ತಕ ಗೊತ್ತಾಯ್ತಾ ಎಂದು ಗೊತ್ತಾಯಿತು. ಒಟ್ಟು ಪುಸ್ತಕ ನೋಡು ಅಂದರೆ ಆಯಿತು, ಒಟ್ಟು ಪುಸ್ತಕ ನೋಡಿದೆ ಅಂದರೆ ಏನರ್ಥ? ಪುಸ್ತಕ ಅಂಚು ಕಂಡು ಬಂದರೆ ಒಟ್ಟು ಪುಸ್ತಕ ಎಂದರ್ಥ. ಪುಸ್ತಕದ ಅಂಚುಗಳು ಕಂಡು ಬರಬೇಕು. ಅಂಚುಗಳಂದರೆ ಅರ್ಥವೇನು? ಪುಸ್ತಕ ಮುಗಿದು ಹೋಯಿತು ಎಂದರ್ಥ. ಇನ್ನು ಎಲ್ಲಿ ಮುಗಿದು ಹೋಗುತ್ತದೋ, ಇನ್ನು ಪುಸ್ತಕ ಇಲ್ಲವೋ, ಅದು ಅಂಚು ಅಂದರೆ ಅರ್ಥವೇನು? ಪುಸ್ತಕ ಮುಗಿದು ಹೋಯಿತು, ಇನ್ನು ಮೇಲೆ ಪುಸ್ತಕ ಇಲ್ಲ ಅಂದರೆ ಪುಸ್ತಕ ಯಾವ ಸೈಡ್ ನೋಡಿದ್ದರೂ 4 ಸೈಡುಗಳು ನೋಡಿದ್ದರೆ 4 ಸೈಡು ಪುಸ್ತಕ ಮುಗಿದು ಹೋಯಿತು. 4 ಸೈಡ್ ನೋಡಿದ್ದರೆ ಪುಸ್ತಕದ ಅಂಚು ಕಂಡು ಬಂತು ಅಂದರೆ ಪುಸ್ತಕ ಮುಗಿದು ಹೋಯಿತು. ಅಂದರೆ ಪುಸ್ತಕದ ಅಭಾವ. ಪುಸ್ತಕ ಅಭಾವ ಗೊತ್ತಾದರೆ ಒಟ್ಟು ಪುಸ್ತಕ ಗೊತ್ತಾಯಿತೆಂದರ್ಥ. ಒಟ್ಟು ಪುಸ್ತಕ ಗೊತ್ತಾಯಿತು ಅಂದರೆ ಪುಸ್ತಕದ ಅಂಚುಗಳು ನೋಡಬೇಕು. 4 ಸೈಡು ಪುಸ್ತಕದ ಅಂಚುಗಳು. ಮತ್ತೊಂದು ಸಲ ಹೇಳ್ತೀನಿ ನೋಡಿ. ಒಟ್ಟು ಪುಸ್ತಕ ಗೊತ್ತಾಗುವುದಂದರೆ ಪುಸ್ತಕದ 4 ಸೈಡು ಅಂಚುಗಳು ಗೊತ್ತಾಗಬೇಕು. 4 ಸೈಡು ಅಂಚುಗಳು ಗೊತ್ತಾಗುವುದಂದರೆ ಪುಸ್ತಕವೇ ಮುಳುಗಿ ಹೋಗುತ್ತದೆ. ಅಂಚು ಅಂದರೆ ಏನು? ಪುಸ್ತಕ ಮುಗಿದು ಹೋಯಿತು ಎಂದರ್ಥ, ಇನ್ನು ಮೇಲೆ ಪುಸ್ತಕ ಇಲ್ಲ ಎಂದರ್ಥ. ಪುಸ್ತಕ 4 ಸೈಡು ಅಂಚುಗಳು ಗೊತ್ತಾಯಿತಂದರೆ ಪುಸ್ತಕ ಮುಗಿದು ಹೋಯಿತು. ಪುಸ್ತಕ ಮುಗಿದು ಹೋಯಿತಂದರೆ ಪುಸ್ತಕವೇ ಇಲ್ಲ, ಆಕಾಶ ಮಾತ್ರ ಉಳಿಯುತ್ತದೆ. ಹಾಗೆ ಒಟ್ಟು ಪ್ರಪಂಚ ನೋಡುವುದಂದರೆ ಅರ್ಥವೇನು? ಪ್ರಪಂಚದ ವಿಂಗಡ ಹೋಗುತ್ತದೆ, ಒಂದಂಶ. ಪ್ರಪಂಚದ ವಿಂಗಡ ಹೋಗುತ್ತದೆ ಒಂದು. ಇನ್ನೊಂದೇನು? ಪ್ರಪಂಚದ ಅಂಚುಗಳು ನೋಡ್ತಾನೆ. ಪ್ರಪಂಚದ ಅಂಚು ಅಂದರೇನು? ಪ್ರಪಂಚ ಮುಗಿದು ಹೋಯಿತು ಎಂದರ್ಥ.
ಪ್ರಪಂಚ ಮುಗಿದು ಹೋದರೆ ನಾನು ಯಾರಾಗಿರ್ತೀನಿ, ನಾನು ಅಹಂಬುದ್ಧಿ ಇರುವುದಿಲ್ಲ. ವಿಂಗಡ ತೋರಿದ್ದರೆ ಅಹಂ ಇರುತ್ತದೆ. ಪ್ರಪಂಚದ ವಿಂಗಡ ತೆಗೆದು ಬಿಟ್ಟರೆ ಅಹಂಬುದ್ಧಿ ಹೋಗುತ್ತದೆ. ಪ್ರಪಂಚದ ಒಟ್ಟು ನೋಡುವುದೆಂದರೆ ಪ್ರಪಂಚದ ಅಂಚು ನೋಡುವುದು. ಅಂಚು ನೋಡಿದ್ದರೆ ಪ್ರಪಂಚವೇ ಇಲ್ಲ. ಒಟ್ಟು ಪ್ರಪಂಚ ನೋಡುವುದೆಂದರೆ ಪ್ರಪಂಚವನ್ನು ಮುಗಿಸಿ ಬಿಡುವುದೇ. ನೋಡುವ ಅರಿವು ಮಾತ್ರ ಉಳಿಯುತ್ತದೆ. ಒಟ್ಟು ಪ್ರಪಂಚ ನೋಡುವುದೆಂದರೆ ಅರಿವು, ಸಾಕ್ಷಿ ಮಾತ್ರ ಇದೆ. ಆ ಸಾಕ್ಷಿ ಒಂದೊಂದು ನೋಡಲ್ಲ. ಸಾಕ್ಷಿ ಒಂದೊಂದು ತುಂಡಾಗಿ ವಿಂಗಡ ಮಾಡಿ, ಪ್ರಪಂಚವನ್ನು ವಿಂಗಡ ಮಾಡಿ ನೋಡಲ್ಲ. ಎರಡು ಬಗೆ ವಿಂಗಡ, 1, 2, 3, 4 ನಂದು ಒಂದು ನಂತರ ಇನ್ನೊಂದು ನೋಡುವುದು, ಕ್ರಮವಾಗಿ ನೋಡುವುದು ಪ್ರಪಂಚದ ಒಂದು ವಿಂಗಡ. ನೋಡುವವನು ನೋಡಲ್ಪಡುವುದು. ಅಹಂ ಇದಂ, ನಾನು ಇದು ಎಂದು ಇದೊಂದು ವಿಂಗಡ. ಪ್ರಪಂಚದ ವಿಂಗಡ ಎರಡು ಬಗೆ. ಒಂದೊಂದು ನೋಡ್ತಾ ಇದ್ದೀನಿ, ಒಂದು ನಂತರ ಇನ್ನೊಂದು, ಇದು ನಂತರ ಇನ್ನೊಂದು, ಇದು ನಂತರ ಇನ್ನೊಂದು, ಹಾಗೆಯೇ ಒಂದು ನಂತರ ಇನ್ನೊಂದು ಕ್ರಮವಾಗಿ ನೋಡುವುದು, ಅದೊಂದು ವಿಂಗಡ. ಇನ್ನೊಂದು ನೋಡುವವನು ನೋಡಲ್ಪಡುವುದೆಂಬ ವಿಂಗಡ, ಅಹಂ ಇದಂ ವಿಂಗಡ. ಈ ಎರಡು ವಿಂಗಡಗಳು ಬಿದ್ದು ಹೋಗ್ತವೆ. ಏಕೆ? ಒಟ್ಟು ನೋಡುವುದಂದರೆ ಅಹಂ ಇದಂ ವಿಂಗಡ ಇಲ್ಲ, ಒಂದೊಂದು ವಿಂಗಡ ಇಲ್ಲ. ಒಟ್ಟು ನೋಡಿದ್ದರೆ ಒಂದಾಯಿತು. ಅಹಂ ಇದಂ ಎರಡು ಸೇರಿಸಿಬಿಟ್ಟರೆ ಆ ವಿಂಗಡ ಇಲ್ಲ. ಅಂದರೆ ಪ್ರಪಂಚದ ಅಂಚು ಕಂಡು ಬರ್ತದೆ. ಪ್ರಪಂಚದ ಅಂಚು ನೋಡುವುದಾದರೆ ಪ್ರಪಂಚವಿಲ್ಲ. ಆ ಇಲ್ಲದ್ದನ್ನು ನೋಡುತ್ತಿರುವರು ಯಾರು? ಅವರ ಅಹಂಬುದ್ಧಿ ಅಲ್ಲ. ಅವನ ಅರಿವು ಮಾತ್ರ ಇರುತ್ತಾನೆ. ಅರಿವು ಎಲ್ಲಿ ಯಾವಾಗ ಏನು ಅರಿವು ಎಲ್ಲಿ ಯಾವಾಗ ಅಂದರೆ ಅದು ಅಹಂಬುದ್ಧಿ ಆಗುತ್ತದೆ. ನೋಡಿ, ಅರಿವು ಎಲ್ಲಿದೆ, ಯಾವಾಗಿದೆ, ಎಷ್ಟಿದೆ, ಇದು ಎಲ್ಲಿ, ನಾನು ಇಲ್ಲಿ ಇಷ್ಟು ಎಂದು ಈ ಹೆಸರುಗಳಿಟ್ಟರೆ ಅದು ಅಹಂಬುದ್ಧಿ ಆಗುತ್ತದೆ. ಈ ಹೆಸರುಗಳು ಬಿಟ್ಟರೆ ಅದು ಸಾಕ್ಷಿ ಆಗ್ತದೆ. ವ್ಯತ್ಯಾಸ ನೋಡಿ. ಅರಿವಿಕೆ ಎರಡು ಹಂತಗಳು. ಅರಿವಿಕೆ ನಾನು ಇದು ಇಷ್ಟು ಎಂದು ಈ ಹೆಸರುಗಳೆಲ್ಲ ಇಟ್ಟರೆ ಅದು ಅಹಂಬುದ್ಧಿ. ಆ ಹೆಸರುಗಳೆಲ್ಲ ತೆಗೆದುಬಿಟ್ಟು ಅರಿವು ಮಾತ್ರ ಇದ್ದರೆ ಅದು ಸಾಕ್ಷಿ. ಅದಕ್ಕೆ ಅಹಂಬುದ್ಧಿ ಇಲ್ಲ. ಅಹಂಬುದ್ಧಿಯನ್ನು ಬಿಟ್ಟುಕೊಂಡಿರುವಂಥ ಸಾಕ್ಷಿ ಅಲ್ಲವೇ? ಆ ಅರಿವು ಒಟ್ಟವಸ್ಥೆಯನ್ನು ನೋಡ್ತಾನೆ ಅಂದರೆ ಜನರು ಒಟ್ಟನ್ನು ಎದುರಾಗಿಟ್ಕೊಂಡು ನೋಡ್ತಾನೆ ಎಂದಲ್ಲ, ಅಲ್ಲವೇ? ಒಟ್ಟು ಮುಖವನ್ನು ನೋಡ್ತಾನೆ ಅಂದರೆ ಅರ್ಥವೇನು? ಮುಖವೇ ತನಗೆ ಕಂಡು ಬರಲ್ಲ. ಒಟ್ಟು ದೇಹವನ್ನು ನೋಡ್ತಾನೆ, ದೇಹವೇ ಇರುವುದಿಲ್ಲ. ದೇಹದ ಅಂಚುಕು ಬಂದು ಬಿಡ್ತಾನೆ. ಒಟ್ಟು ದೇಹವನ್ನು ತನ್ನಲ್ಲೇ ನುಂಗಿ ಬಿಡ್ತಾನೆ. ಒಟ್ಟು ದೇಹವನ್ನು ನುಂಗಿ ಬಿಡ್ತಾನೆ, ಒಟ್ಟು ಪ್ರಪಂಚವನ್ನು ನುಂಗಿ ಬಿಡ್ತಾನೆ. ಅದೇ ಸಾಕ್ಷಿ. ಒಟ್ಟು ಪ್ರಪಂಚ ಅಂದರೆ ಪ್ರಪಂಚ ಬಿಡಿಯಾಗಿ ಕಂಡುಬರಲ್ಲ, ಇದು ಎಂಬ ರೂಪವಾಗಿ ಕಂಡುಬರಲ್ಲ. ಅದನ್ನು ತನ್ನಲ್ಲೇ ನುಂಗಿ ಬಿಡ್ತಾನೆ, ಅದು ಸಾಕ್ಷಿ. ಈ ತರಹ ತ್ವಂಪದಾರ್ಥ ವಿವೇಕ ಅಂದರೆ ಹೀಗೆ ಮಾಡುವುದು, ತತ್ಪದಾರ್ಥ ಅಂದರೆ ಹಾಗೆ ಮಾಡುವುದು. ಯಾವುದೇ ವಿವೇಕದಲ್ಲಿ ಆ ವಿಷಯ ಬಿಡಿಸಿ ಅರಿವನ್ನು ಮಾತ್ರ ಗೊತ್ತು ಮಾಡುವುದು. ಅದನ್ನು ಬಿಡಿಸಿ ಅರಿವನ್ನು ಯಾರು ಗೊತ್ತು ಮಾಡ್ತಾರೋ, ಈ ಅರಿವು ಮಾತ್ರ ಇದೆ. ಅಹಂಬುದ್ಧಿ ಬಿಟ್ಟಿರುವ, ನಾನೆಂಬ ಬುದ್ಧಿಯನ್ನು, ನಾನೆಂಬ ವೃತ್ತಿಯನ್ನು ಬಿಟ್ಟಿರುವ ಸಾಕ್ಷಿ, ನಾನೆಂಬ ಬುದ್ಧಿಯನ್ನು ಬಿಟ್ಟಿರುವ ಸಾಕ್ಷಿಯನ್ನು ತಿಳ್ಕೊಂಡರೆ ಅದೇ ಆ ಸಾಕ್ಷಿ ಬ್ರಹ್ಮ, ತತ್ವಮಸಿ ಎಂದು ಹೇಳಿದ್ದಾಗ ಅದು ಅರ್ಥವಾಗ್ತದೆ. ಯಾರಿಗೆ ಇನ್ನು ಆ ಅಹಂಬುದ್ಧಿಯನ್ನು ಬಿಡಿಸಿರುವ ಸಾಕ್ಷಿ ನಿಶ್ಚಯ ಸ್ಪಷ್ಟವಾಗಲಿಲ್ಲವೋ, ವಿವೇಕ ಮಾಡಿ ಅಹಂಬುದ್ಧಿಯಿಂದ ಬಿಡಿಸಿ, ಅಂದರೆ ಅವಸ್ಥೆಯಿಂದ ಬಿಡಿಸಿ, ಅಂದರೆ ಅವಸ್ಥೆ ಒಳಗೆ ಇದ್ದೇನೆ ಎಂಬ ಬುದ್ಧಿಯಿಂದ ಬಿಡಿಸಿ. ಅವಸ್ಥೆ ಒಳಗೆ ಇದ್ದೇನೆ, ಒಬ್ಬನೊಬ್ಬ ವ್ಯಕ್ತಿಯಾಗಿದ್ದೇನೆ, ಈ ಬುದ್ಧಿಯನ್ನು ಸರಿಯಾಗಿ ಬಿಡಿಸಲಿಲ್ಲದೆ ಅವರಿಗೆ ತತ್ವಮಸಿ ಎಂದು ಹೇಳಿದ್ದರೆ ಅರ್ಥವಾಗಲ್ಲ. ಅರ್ಥವಾಗಲ್ಲ ಅಂದರೆ ಅನುಭವಕ್ಕೆ ಹತ್ತಲ್ಲ. ಬುದ್ಧಿಗೆ ಅನಿಸಬಹುದು, ಹೌದೌದು ಬ್ರಹ್ಮ ಎಂದು, ಅಲ್ಲ, ಅನುಭವದಲ್ಲಿ ನಿಲ್ಲಲ್ಲ. ಅಂದರೆ ಅರ್ಥವೇನು? ಅಹಂಬುದ್ಧಿ ಬಿಡಿಸಬೇಕು ಅಂದರೆ ಅವಸ್ಥೆ ಒಳಗಿದ್ದೇನೆ ಎಂಬ ಬುದ್ಧಿ ಬಿಟ್ಟು ಹೋಗಬೇಕು. ಆವಾಗ ತನಗೆ ಹೆಸರು ಏನು ಅಂದರೆ ತನಗೆ ಹೆಸರು ಇಲ್ಲ, ನಾನು ಯಾರು ಅಂದರೆ ನಾನು ಅವರು ಇವನು ಹಾಗೆ ಹೀಗೆ ಎನ್ನುವುದು ತನಗೆ ಏನು ಹೆಸರಿಡಕ್ಕಾಗಲ್ಲ. ತಾನಂದರೆ ಏನು ಹೆಸರಿಕೆ ಸಿಗದೆ, ಯಾವ ಹೆಸರಿಕೆ ಸಿಗದೆ
ಎರವು ಮಾತ್ರ ಇದ್ದಾನೆ, ಅರಿವು ಮಾತ್ರ ಆಗಿದ್ದಾನೆ, ಯಾವ ಹೆಸರಿಗೆ ಸಿಗಲ್ಲ, ತಾನೇ ತಾನು ಸ್ವಯಂ ಪ್ರಕಾಶ ಇರುತ್ತದೆ ನೋಡಿ. ಅದು ಗೊತ್ತು ಮಾಡುವುದಂದರೆ ಅಲ್ಲಿ ತನಗೆ ಹಾಗೆ ಹೀಗೆ ಅಷ್ಟು ಇಷ್ಟು ಎನ್ನುವುದು ಯಾವ ವೃತ್ತಿ ಸಿಗಲ್ಲ. ತನ್ನ ಕುರಿತು ಯಾವ ವೃತ್ತಿ ಇರುವುದಿಲ್ಲ. ವೃತ್ತೇ ಅಹಂಬುದ್ಧಿ. ಆತ್ಮವೃತ್ತಿಗೆ ಸಿಗಲ್ಲ. ವೃತ್ತಿ ಮಾಡಿಕೊಂಡ್ರೆ ಅದು ಅಹಂವೃತ್ತಿ ಆಗಿಬಿಡ್ತದೆ. ಹಾಗೆ ಹೀಗೆ ಅಂದ್ಕೊಂಡರೆ ವೃತ್ತಿ ಆಗಿಬಿಡ್ತದೆ, ಅಹಂವೃತ್ತಿ ಆಗಿಬಿಡ್ತದೆ. ಆದ್ದರಿಂದ ಅದು ಯಾವ ವೃತ್ತಿಗೆ ಸಿಗಲ್ಲ ಅಂದರೆ ನಾನು ಹೀಗೆ ಹಾಗೆ ಎಂಬ ವೃತ್ತಿಗೆ ಅಟುಕುವುದಲ್ಲ, ವೃತ್ತಿಗೆ ಸಿಗುವಂಥದ್ದಲ್ಲ. ಅದು ಅರಿವು ಮಾತ್ರ. ಅಂದರೆ ತನ್ನನ್ನು ಯಾವ ಊಹಕ್ಕೆ, ಯಾವ ವೃತ್ತಿಗೆ, ಯಾವ ಕಲ್ಪನೆಗೆ ಸಿಗದೇ ಇರುತ್ತಾನೆ. ತನ್ನನ್ನು ತಾನು ಊಹಿಸ್ಕೊಳ್ಳೋಕ್ಕಾಗಲ್ಲ. ತನ್ನನ್ನು ತಾನು ಹಾಗಿದ್ದಾನೆ ಹೀಗಿದ್ದಾನೆ ಎಂದು ಯಾವ ವೃತ್ತಿ, ಯಾವ ಹೆಸರಿಗೆ ಸಿಗಲ್ಲ. ಯಾವ ವೃತ್ತಿಗೆ, ಯಾವ ಹೆಸರಿಗೆ ಸಿಗದೇ ಅರಿವು ಮಾತ್ರ ಇದೆ ಅಷ್ಟೇ. ಅದು ಸಾಕ್ಷಿ. ಆ ಸಾಕ್ಷಿಯನ್ನು ಹಾಗೆ ಅಹಂಬುದ್ಧಿಯಿಂದ ಬಿಡಿಸಿ ಇಲ್ಲದೆ ಹೇಳ್ತಾನೆ, ಯೇಷಾಂ ಪುನರ್ನಿಪುಣ ಮತೀನಾಂ ನಾಜ್ಞಾನ ಸಂಶಯ ವಿಪರ್ಯಯ ಲಕ್ಷಣ ಪ್ರತಿಬಂಧೋಸ್ತಿ. ಯಾರಿಗೆ ಬುದ್ಧಿವಂತ, ವಿವೇಕಶೀಲ, ಚೆನ್ನಾಗಿ ವಿವೇಕ ಮಾಡಿದವನಿಗೆ ಇನ್ನು ನಾನು ಎಂಬ ಬುದ್ಧಿ ದಾಟಿ ಇರುವ ಸ್ವತಃಸಿದ್ಧ ಸಾಕ್ಷಿ ನಿಶ್ಚಯವಾಯಿತೋ ಅಂಥವನಿಗೆ ಒಂದು ಸಲ ಉಪದೇಶ ಮಾಡಿದ್ದರೆ ತತ್ವಮಸಿ ಎಂದು ಹೇಳಿಬಿಟ್ರೆ ತಕ್ಷಣವೇ ಇಡೀ ಬ್ರಹ್ಮಾಂಡವೆಲ್ಲ ತಾನೇ, ತನಗಿಂತ ಬೇರೆ ಯಾವುದಿಲ್ಲ ಎಂದು ಗೊತ್ತಾಗಿಬಿಡ್ತದೆ. ತೇ ಶಕ್ನುವಂತೆ ಸಕೃದುಕ್ತಮೇವ ತತ್ವಮಸಿ ವಾಕ್ಯಾರ್ಥಂ ಅನುಭವಿತು. ತತ್ವಮಸಿ ಎಂಬ ವಾಕ್ಯದ ಅರ್ಥವನ್ನು ಅನುಭವದಲ್ಲಿ ನೋಡುತ್ತಾನೆ. ಒಂದು ಸಲ ಹೇಳಿದಾಗ ಸಕೃತ್, ಸಂಸ್ಕೃತದಲ್ಲಿ ಸಕೃತ್ ಅಂದರೆ ಒಂದು ಸಲ, ಸಕೃತ್ ಉಕ್ತಂ ಒಂದು ಸಲ ಹೇಳಿದ್ದು ತಕ್ಷಣವೇ ಅರ್ಥ ಮಾಡಿಕೊಳ್ತಾನೆ. ತಾನ್ ಪ್ರತ್ಯಾವೃತ್ಯಾನರ್ಥಕ್ಕೆ ಅವನಿಗಿನ್ನು ಮತ್ತೆ ಮತ್ತೆ ಹೇಳಬೇಕಾಗಿಲ್ಲ. ಏಕೆ? ಅವನು ಬ್ರಹ್ಮ ಎಂದು ತಿಳ್ಕೊಂಡ ನಂತರ ಹೇಳುವಕ್ಕಿನ್ನೊಬ್ಬರೇ ಇಲ್ಲ, ಹೇಳುವಕ್ಕಿಲ್ಲ, ಕೇಳುವಕ್ಕೆ ತಾನು ಉಳಿಯುವುದಿಲ್ಲ, ತಾನು ಬ್ರಹ್ಮ ಹಾಗೆ ಬಿಟ್ಟ. ಸಕೃದುತ್ಪನ್ನೈವ ಆತ್ಮ ಪ್ರತಿಪತ್ತಿ. ಆ ಒಂದು ಸಲ ಹುಟ್ಟಿರುವ ಆತ್ಮಜ್ಞಾನದಿಂದ ಅವಿದ್ಯೆ ಅಂದರೆ ಅವಿದ್ಯೆ ಹೋಗುತ್ತದೆ. ಒಂದೇ ಸಲ ಶ್ರವಣದಿಂದ ಜ್ಞಾನ ಹುಟ್ಟುತ್ತದೆ. ಆ ಒಂದೇ ಸಲ ಹುಟ್ಟಿದ ಜ್ಞಾನದಿಂದ ಅವಿದ್ಯೆ ಅಂದರೆ ಅಧ್ಯಾಸ. ಅಧ್ಯಾಸ ಅಂದರೆ ತನ್ನನ್ನು ನಾನೆಂಬು ತಿಳ್ಕೊಳ್ಳುವುದೇ ಅಧ್ಯಾಸ. ನಾನೊಬ್ಬ ವ್ಯಕ್ತಿಯಾಗಿದ್ದೇನೆ ಎಂದು ತಿಳ್ಕೊಳ್ಳುವುದೇ ಅಧ್ಯಾಸ. ಆದ್ದರಿಂದ ಅವಿದ್ಯಾ ನಾಶವಾಗುತ್ತದೆ ಅಂದರೆ ಅಧ್ಯಾಸ ಹೋಗುತ್ತದೆ. ಅಧ್ಯಾಸ ಅಂದರೆ ಏನು? ತನ್ನ ಕುರಿತಿನ ತಪ್ಪು ತಿಳುವಳಿಕೆ ಹೋಗುತ್ತದೆ. ಅಂದರೆ ತನ್ನ ಕುರಿತು ನಾನು ಇಂಥವನು ಅಂಥವನು ಆ ಬುದ್ಧಿಗಳೆಲ್ಲ ಹೋಗ್ತವೆ. ಆ ಯಾವ ಬುದ್ಧಿ ಉಳಿಯುವುದಿಲ್ಲ. ಆತ್ಮ ಪ್ರತಿಪತ್ತಿರವಿದ್ಯಾಂ ನಿವರ್ತಯತಿ ನಾತ್ರ ಕಶ್ಚಿದಪಿ ಕ್ರಮೋ ಅಭ್ಯುಪಗಮ್ಯತೆ. ಇಲ್ಲಿ ಇನ್ನು ಕ್ರಮ ಇಲ್ಲ. ಆ ಸಾಕ್ಷಿ ಎಂದು ತಿಳ್ಕೊಂಡರೆ ಸಾಕ್ಷಿ ಒಂದೇ ಒಂದು, ಅಖಂಡ, ಅನಂತ, ದ್ವಿತೀಯ. ಅದಕ್ಕಿನ್ನು ಕ್ರಮವೇನು? ನಿಧಾನವಾಗಿ ಒಂದು ಚೂರು ಎಲ್ಲ ದ್ವೈತವೇ ಬಿಡಿಸಿಬಿಟ್ಟಾಗ ಕ್ರಮ ಎಲ್ಲಿರುತ್ತದೆ? ದ್ವೈತವನ್ನೆಲ್ಲ ಬಿಡಿಸಿದ್ದಾಗ ಕ್ರಮ ಇರುವುದಿಲ್ಲ, ಕ್ರಮಕ್ಕೆ ಅವಕಾಶವೇ ಇಲ್ಲ. ಆಯಿತಾ? ಯಥಾ ವಿಧಿ ವಿಷಯೇ ಲೌಕಿಕ ಕರ್ಮಕಾಂಡದಲ್ಲಿ ಇದು ಮಾಡು ಎಂದು ತಿಳ್ಕೊಂಡ ನಂತರ ಮಾಡತಕ್ಕ ಕರ್ಮ ಉಳಿಯುತ್ತದೆ. ಇಲ್ಲಿ ತಿಳ್ಕೊಂಡ ನಂತರ ಇನ್ನು ಮಾಡುವ ಕರ್ತನೇ ಉಳಿಯುವುದಿಲ್ಲ, ಮಾಡುವ ಕರ್ತ ಉಳಿಯುವುದಿಲ್ಲ, ಮಾಡುವ ಕರ್ಮ ಉಳಿಯುವುದಿಲ್ಲ, ಮಾಡುವ ಕರ್ಮಫಲ ಉಳಿಯುವುದಿಲ್ಲ. ಏಕೆ? ತಾನು ಬ್ರಹ್ಮ ಎಂದು ತಿಳ್ಕೊಂಡರೆ ತಾನು ಕರ್ತನೇ ಅಲ್ಲ, ಪ್ರಪಂಚವೇ ಇಲ್ಲ, ದೇಶಕಾಲ ಇಲ್ಲ, ಅದೆಲ್ಲವೂ ತಾನೇ. ಆದ್ದರಿಂದ ತನ್ನನ್ನು ಬ್ರಹ್ಮ ಎಂದು ತಿಳ್ಕೊಂಡ ನಂತರ ಅವನಿಗೆ ಕರ್ತೃತ್ವವಿಲ್ಲ, ಅದರಿಂದ ಅನುಷ್ಠೇಯ, ಇನ್ನು ಆಚರಿಸತಕ್ಕ ಕರ್ಮ ಉಳಿಯುವುದಿಲ್ಲ, ತಾನು ಕರ್ತ ಅಲ್ಲ. ಕರ್ತ ಅಂದರೆ ಅಹಂಬುದ್ಧಿ ಇಲ್ಲ, ಪ್ರಮಾತೃತ್ವವಿಲ್ಲ, ನಾನೆಂಬ ವೃತ್ತಿ ಇಲ್ಲ ಅವರಿಗೆ. ನಾನೆಂಬ ವೃತ್ತಿ ಇಲ್ಲದವನಿಗೆ ಇನ್ನೇನು ವಾಕ್ಯಾರ್ಥ ಜ್ಞಾನ ಸಮಕಾಲ ಏವತ್ತು ಪರ್ಯವಸಿತು. ಅಂದರೆ ವಾಕ್ಯದಿಂದ ಕೇಳಿದ ತಕ್ಷಣವೇ ತಿಳ್ಕೊಳ್ತಾನೆ, ತಿಳ್ಕೊಂಡ ತಕ್ಷಣವೇ ಎಲ್ಲ ಮುಗಿದು ಬಿಡ್ತದೆ. ಎಲ್ಲ ಕರ್ಮ, ಎಲ್ಲ ಕ್ರಿಯಾ, ಎಲ್ಲ ಸಂಸಾರ, ಎಲ್ಲ ಗತಿ, ಹೋಗುವುದು ಬರುವುದು, ಗತಿ ಆಗತಿ ಎಲ್ಲ ಮುಗಿದು ಬಿಡ್ತದೆ. ಆದ್ದರಿಂದ ಅಂಥವನಿಗೆ ಶ್ರವಣ ಮಾತ್ರದಿಂದ ಜ್ಞಾನವಾಗುತ್ತದೆ. ಯಾರಿಗೆ ಈ ಜ್ಞಾನ ಸ್ಪಷ್ಟವಾಗಿ ಆಗಲಿಲ್ಲವೋ ಅಂದರೆ ಅರ್ಥವೇನು? ಜ್ಞಾನ ಸ್ಪಷ್ಟವಾಗಲಿಲ್ಲ ಅಂದ್ರೇನು? ಇನ್ನೂ ಅವರ ಅಹಂಬುದ್ಧಿ ಸರಿಯಾಗಿ ಬಿಡಿಸ್ಕೊಂಡಿಲ್ಲ. ಅಹಂಬುದ್ಧಿನಿ ಬಿಡಿಸಿ ಸಾಕ್ಷಿ ಎಂದು ನಿಶ್ಚಯ ಮಾಡಿಕೊಂಡಿಲ್ಲ. ಅಲ್ಲಿ ಏನಾದರೂ ಅಡ್ಡಿ ಇದ್ದರೆ ಮತ್ತೆ ಮತ್ತೆ ಶ್ರವಣ ಮಾಡಿಸ್ತೀವಿ. ಅಹಂಬುದ್ಧಿ ಬಿಡಿಸಿಕೊಳ್ಳುವುದರಲ್ಲಿ ಅಡ್ಡಿ ಏನಾದರೂ ಇದ್ದರೆ ಮತ್ತೆ ಮತ್ತೆ ಶ್ರವಣ ಮಾಡಿಸ್ತೀವಿ.
ಅಲ್ಲವೇ? ಶ್ರವಣ ಮಾತ್ರಮೇವ ಅಲಂ ಬ್ರಹ್ಮಾತ್ಮಾವಗತಯೇ ಉತ್ತಮಾಧಿಕಾರಿಣಾಂ ಅಧಿಕಾರಿ ತಾರತಮ್ಯಸ್ತು ಶ್ರವಣಾವೃತ್ತಿ. ಯಾರಿಗಿನ್ನೂ ಅಷ್ಟು ಸ್ಪಷ್ಟವಾಗಿ ಆಗಲಿಲ್ಲ ಅಂದರೆ ಅರ್ಥವೇನು? ಸಾಕ್ಷಿ ನಿಶ್ಚಯ, ಸಾಕ್ಷಿ ವಿವೇಕ ಚೆನ್ನಾಗಿ ಸ್ಪಷ್ಟವಾಗಿ ಆಗಲಿಲ್ಲ ಅಂದರೆ ಅರ್ಥವೇನು? ಅಹಂಬುದ್ಧಿಯನ್ನು ಸರಿಯಾಗಿ ಬಿಟ್ಟುಕೊಂಡಿಲ್ಲ. ನಾನು ಎಂಬ ವ್ಯಕ್ತಿ, ನಾನು ಪ್ರಪಂಚದಲ್ಲಿದ್ದೇನೆ, ನಾನು ಅವಸ್ಥೆಯಲ್ಲಿದ್ದೇನೆ, ನಾನೊಬ್ಬ ವ್ಯಕ್ತಿ ಎಂಬ ಬುದ್ಧಿ ಇನ್ನೂ ಒಂಚೂರು ಹಾಗೆ ಹಿಡ್ಕೊಂಡು ಬಿಟ್ಟಿದೆ. ಸ್ವಲ್ಪ ಬಿಟ್ಟ, ಸ್ವಲ್ಪ ಹಿಡ್ಕೊಂಡು ಬಿಟ್ಟ, ಸ್ವಲ್ಪ ಹಿಡ್ಕೊಂಡಿದೆ, ಪೂರ್ತಿ ಬಿಟ್ಟಿಲ್ಲ ಎಂದರ್ಥ. ಅಂದರೆ ಇನ್ನೂ ಸ್ವಲ್ಪ ಅಹಂಬುದ್ಧಿ ಸ್ವಲ್ಪ ಬಿಟ್ಟ, ಅದೇ ಸಾಕ್ಷಿ ಆಯಿತು ಅಂದ್ಕೊಂಡು ಬಿಟ್ಟ, ಪೂರ್ತಿ ಬಿಟ್ಟಿಲ್ಲ. ಅದಕ್ಕೆ ನೀನು ಬ್ರಹ್ಮ ಬ್ರಹ್ಮ ಅಂದರೆ ಅರ್ಥವಾಯಿತು, ಆದರೆ ನಿಲ್ಲುತ್ತಾ ಇಲ್ಲ ಹೇಳ್ತಾರೆ. ನಿಲ್ಲುತ್ತಾ ಇಲ್ಲ ಅದೇನಪ್ಪ ಅಂದರೆ ಇನ್ನೂ ಅಹಂಬುದ್ಧಿ ಬಿಟ್ಟಿಲ್ಲ. ಅಂದರೆ ತನ್ನ ಕುರಿತು ನಾನು ಅಂಥವನು ಹಾಗೆ ಹೀಗೆ ಎಂಬ ಬುದ್ಧಿ ಪೂರ್ತಿ ಬಿಡಿಸ್ಕೊಂಡಿಲ್ಲ. ಮತ್ತೆ ಮಾಡು, ಮತ್ತೆ ಶ್ರವಣ ಮಾಡಿ, ಮತ್ತೆ ಶ್ರವಣ ಮರಣ ನಿಧಿಧ್ಯಾಸನ, ಮತ್ತೆ ಶ್ರವಣ ಮರಣ ನಿಧಿಧ್ಯಾಸನ ಮಾಡುತ್ತಾ ಆ ಅಹಂಬುದ್ಧಿಯನ್ನು ಬಿಡಿಸಿ ಇದಂ ಬುದ್ಧಿ, ಪ್ರಪಂಚ ಬುದ್ಧಿ, ನಾಮರೂಪಾದಿ 3 ಹೇಳಿದ್ದೀವಿ ನಾವು. ದೇಶ ಕಾಲ ಅಹಂಬುದ್ಧಿ, ದೇಶ ಕಾಲ ಅಹಂಬುದ್ಧಿ 3 ಬಿಡಿಸಿ ಸ್ವಯಂ ಪ್ರಕಾಶ ಸ್ವತಃ ಸಿದ್ಧ, ಅದೇ ಅದು ತಾನೇ ತಾನು. ಅದರ ಕುರಿತಿಗೆ ಯಾರು ಹೇಳಬೇಕಾಗಿಲ್ಲ, ಅದೇ ಸ್ವಯಂ ಪ್ರಕಾಶ ಆಗ್ತಾನೇ ಇದೆ. ಹಾಗೆ ಅಧಿಕಾರಿ ತಾರತಮ್ಯಸ್ತು ಶ್ರವಣಾವೃತ್ತಿ ಶ್ರವಣತುಲ್ಯಾಭ್ಯಾಸ ನಿಧಿಧ್ಯಾಸನ ಅಂಥವನಿಗೆ ಬೇಕು. ಅದು ಯಾವುದಕ್ಕೆ? ಈ ಅಹಂಬುದ್ಧಿ ಬಿಡಿಸಿಕೊಳ್ಳುವುದಕ್ಕೆ. ಅಹಂ ಎಂಬ ವೃತ್ತಿ ಬಿಡಿಸಿ ಆ ವೃತ್ತಿರಹಿತ ಸಾಕ್ಷಿಯನ್ನು, ಅಹಂ ವೃತ್ತಿ ಇಲ್ಲದ ಸಾಕ್ಷಿಯನ್ನು, ಸಾಕ್ಷಿಗೆ ಅಹಂಬುದ್ಧಿ ಇಲ್ಲ, ಅಹಂಬುದ್ಧಿ ಇದ್ದರೆ ಅದು ಸಾಕ್ಷಿ ಅಲ್ಲ. ಆದ್ದರಿಂದ ನಾನೆಂಬ ಬುದ್ಧಿಯನ್ನು ಬಿಡಿಸಿರುವ ಸಾಕ್ಷಿಯನ್ನು ತಿಳಿಯಲೇ ತ್ವಂಪದಾರ್ಥ ವಿವೇಕ. ತ್ವಂಪದಾರ್ಥ ವಿವೇಕ ಅಂದರೆ ಏನು ಮಾಡಬೇಕು? ನಾನೆಂಬುದು ಬುದ್ಧಿಯನ್ನು ಬಿಡಿಸಿ ಅರಿವನ್ನು ನೋಡಬೇಕು. ಆ ಅರಿವಿಗೆ ಯಾವ ಹೆಸರು ಇಡಕ್ಕಾಗಲ್ಲ. ಅಲ್ಲಿ ಇಲ್ಲಿ ಎಂದು ದೇಶ ಇಲ್ಲ, ಹಿಂದೆ ಮುಂದೆ ಕಾಲವಿಲ್ಲ, ಇಲ್ಲಿದ್ದೇನೆ ಅಲ್ಲಿದ್ದೇನೆ ದೇಶವಿಲ್ಲ. ನಾನು ಅದು ಇದು ಅಂದರೆ ನಾನು ಯಾರು ಅಂದರೆ ನಾನು ಯಾರು ಅಂದರೆ ಹೇಳೋಕ್ಕೆ ಆಗಲ್ಲ, ಯಾಕಂದರೆ ಅಂಥದ್ದು ಹೆಸರೇ ಇಲ್ಲ. ಎಲ್ಲವೂ ತಾನೇ ಆದರೆ ಯಾವುದು ತಾನು ಯಾವುದು ತಾನಲ್ಲ. ನಾನಿದಲ್ಲ ಎಂದು ಹೇಳೋಕ್ಕೆ ಆಗಲ್ಲ. ಎಲ್ಲವೂ ಇರುವುದೆಲ್ಲ ತಾನೇ, ಇರುವುದೆಲ್ಲ ತಾನೇ ಆಗಿರುವ ಸಾಕ್ಷಿಗೆ ನಾನು ಯಾರು ಅಂದರೆ ಇನ್ನೇನು? ಇರುವುದೇ ಒಂದಲ್ಲ, ಇರುವುದೇ ಒಂದು. ಅವರೊಬ್ಬ ಮನೆಗೋಳು ಬರ್ತಾನೆ, ಒಬ್ಬನು ಅತಿಥಿ ಬಂದ, ಮನೆ ಒಳಗೆ ಬಂದ, ಕೂರಿಸಿದಾಗ ಅವನು ಹೇಳ್ತಾನೆ, ಮಾತಾಡಿದನಂತೆ, ನಿಮ್ಮ ಮನೆ ಹೇಳಿದ್ದೀವಿ, ಯಾವುದು ನಿಮ್ಮ ಮನೆ ಅಂದ. ನಿಮ್ಮ ಮನೆ ತೋರಿಸ್ತೀನಿ, ನೀವು ಇರುವುದೇ ಮನೆ, ಇನ್ನೇನು? ಓಹೋ, ನಿಮ್ಮ ಮನೆಗೆ ನನ್ನನ್ನು ಕರ್ಕೊಂಡು ಬಂದಿದ್ದೀಯಾ? ಹೌದು. ಎಲ್ಲಿದೆ ನಿಮ್ಮ ಮನೆ ಅಂದರೆ, ನೀವು ಇರುವುದೇ ಮನೆ. ಹೌದು, ನಾನು ಎಲ್ಲಿದ್ದೆ, ನಿಮ್ಮ ಮನೆ ಎಲ್ಲಿದೆ ತೋರಿಸು ಅಂದರೆ, ನಾವು ನಮ್ಮ ಮನೆಯಲ್ಲೇ ಕೂತಿದ್ದೀರಿ. ಹೌದಪ್ಪ, ನಿಮ್ಮ ಮನೆ ಎಲ್ಲಿ? ಎಲ್ಲ ತಾನೇ ಇರುವಾಗ ಎಲ್ಲಿ ಅಂದರೆ ಏನು ತೋರಿಸ್ಬೋದು? ನೀವು ಮನೆಯಲ್ಲೇ ಕೂತಿದ್ದರೆ ನೀವು ಮೇಲೆ ನೋಡು, ಕೆಳಗೆ ನೋಡು, ಇಲ್ಲಿ ನೋಡು ಮನೆಯನ್ನೇ ನೋಡ್ತಾ ಇದ್ದೀರಿ. ಅವ್ರು ಹೇಳ್ತಾರೆ ಮನೆಯಲ್ಲಿ ಅಂದರೆ ಉದಾಹರಣೆ ಹೇಳ್ತಾ ಇದ್ದೀನಿ, ಲೌಕಿಕ ಉದಾಹರಣೆ. ನೀವು ಮನೆಯಲ್ಲೇ ಕುಳಿತಿದ್ದಾಗ ನೀವು ಯಾವ ಸೈಡ್ ನೋಡಿದ್ದರೂ ಅದೇ ಗೋಡೆಗಳು, ಅದೇ ಮನೆ. ಹಾಗೆ ನಾನೆಂಬ ಬುದ್ಧಿ ಬಿಡಿಸಿದಾಗ ಅರಿವೇ ಅರಿವು, ತಾನೇ ತಾನು. ಆವಾಗ ತಾನು ಯಾರು ಅಂದರೆ ಯಾರೆಂಬ ಪ್ರಶ್ನೆಗೆ ಅವಕಾಶವಿಲ್ಲ. ಅದು ಇರುವುದೆಲ್ಲ ಅದೇ ಆ ಇರವು, ಆ ಅರಿವೇ ಅರಿವು ಎಲ್ಲವೂ ತಾನೇ ಇರುವಾಗ ಇನ್ನು ಯಾರು ಎಂದು ಪ್ರಶ್ನೆ ಇಲ್ಲ, ಉತ್ತರ ಬೇಕಾಗೇ ಇಲ್ಲ. ಪ್ರಶ್ನೆಗೆ ಅವಕಾಶವೇ ಇಲ್ಲ. ಇರುವುದೆಲ್ಲ ಅದೇ ಇರುವಾಗ ಮತ್ತೆ ಯಾರು ಪ್ರಶ್ನೆ ಮಾಡ್ತಾರೆ? ಪ್ರಶ್ನೆ ಮಾಡಿದರೆ ಅದಕ್ಕೇನು ಉತ್ತರ ಹೇಳಬೇಕು? ನಾನಿದಲ್ಲ ಅಂದರೆ ಅವ್ರು ಹೇಳ್ತಾನೆ ನಾನು ಯಾರೋ ಹೇಳಬೇಕು ಎಂದು. ನಾನು ಇಂಥವನು ಎಂದು ಹೇಳಿಬಿಟ್ಟರೆ ಅದು ಆ ಸಾಕ್ಷಿ ಆಗಲ್ಲ. ನೋಡಿ, ನಾನು ಇಂಥವನು ಹೇಳಿಬಿಟ್ರೆ ಅಹಂಬುದ್ಧಿ ಆಗುತ್ತದೆ. ಅದು ಹೇಳೋಕ್ಕಾಗಲ್ಲ, ಏಕೆ? ನಾನೆಂಬ ಮಾತುಗೆ ಸಿಗಲ್ಲ. ಅದು ನಾನೆಂಬ ಮಾತುಗೂ ಸಿಗಲ್ಲ ಅಂದರೆ ನಾನೆಂಬ ಮಾತು ಸಣ್ಣದಾಗಿ ಬಿಡ್ತದೆ. ನಾನು ನಿಜವಾದ ತಾನು ದೊಡ್ಡದಾಗಿದ್ದಾನೆ, ಅಖಂಡ ಅನಂತ ಆಗಿದ್ದಾನೆ. ಎಲ್ಲ ತಾನೇ ಇರುವವನಿಗೆ ನಾನು ಅಂದರೆ ಏನು ಹೇಳಬೇಕು? ಎಲ್ಲ ಆಕಾಶ ಇರುವವನಿಗೆ ಒಬ್ಬನೇ ಹೇಳಿದ, ನನಗೆ ಆಕಾಶ ತೋರಿಸು ಎಂದು ಹೇಳಿದೆ. ಆಕಾಶ ಹೇಗೆ ತೋರಿಸುವುದಪ್ಪ? ಒಬ್ಬನಿಗೆ ತೋರಿಸು ಆಕಾಶ ಎಲ್ಲಿದೆ? ಎಲ್ಲವೂ ತಾನೇ. ಎಲ್ಲ ಅಂದರೆ ಹೇಗೆ? ಎಲ್ಲವೂ ತಾನೇ ಅಪ್ಪ, ನೀವು ಯಾವುದು ನೋಡ್ತಾ ಇದ್ದಾರೋ ಆಕಾಶವೇ. ಅವನು ಹೇಳ್ತಾ, ಆಯ್ತಾಯ್ತು, ನನಗೆ ಆಕಾಶ ತೋರಿಸು. ಒಂದು ಕಡೆ ಇದ್ದರೆ ಆಕಾಶ ತೋರಿಸೋಕ್ಕಾಗ್ತದೆ. ನೀವು ನೋಡೋದೆಲ್ಲ ಆಕಾಶನೇ. ನೀವು ಏನು ಮಾಡಿದ್ದರೂ ಎಲ್ಲಿ ನೋಡಿದರೂ ಆಕಾಶನೇ ನೋಡ್ತಾ ಇದ್ದೀವಿ.
ಒಂದಾನೊಂದೇ ಆಗಿಬಿಟ್ಟರೆ ಇದು ಮಾತ್ರ ಇನ್ನೊಂದಲ್ಲ ಎಂದು ಹೇಳಿದರೆ ತೋರಿಸೋಕ್ಕಾಗ್ತದೆ. ನಾವು ಇಷ್ಟೇ ಇದೆ ಮಿಕ್ಕದ್ದಲ್ಲ ಅಂದರೆ ಇಷ್ಟೇ ಎಂದು ತೋರಿಸೋಕ್ಕಾಗ್ತದೆ. ಎಲ್ಲವೂ ತಾನೇ ಆದಾಗ ತೋರಿಸೋದು ಹೇಗೆ ಅಂದರೆ ತೋರಿಸೋಕ್ಕಾಗಲ್ಲ. ತೋರಿಸುವುದಂದರೆ ಅಹಂಬುದ್ಧಿ. ತೋರಿಸೋಕ್ಕಾಗಲ್ಲ ಅಂದರೆ ಅಹಂಬುದ್ಧಿ ಬಿಟ್ಟು ಹೋಯಿತು ಎಂದರ್ಥ. ತೋರಿಸೋಕ್ಕಾಗಲ್ಲ. ಏಕೆ? ತೋರಿಸುವುದೇ ವೃತ್ತಿ. ವೃತ್ತಿಗೆ ಸಿಗಲ್ಲ. ವೃತ್ತಿ ಬಿದ್ದು ಹೋಯಿತು. ವೃತ್ತಿ ನಿಷೇಧವಾಯಿತು ಅಂದರೆ ಅರ್ಥವೇನು? ವೃತ್ತಿ ನಿಷೇಧವಾಯಿತು ಅಂದರೆ ವೃತ್ತಿ ತಂದರೆ ವೃತ್ತಿಗೆ ಕೆಲಸನೇ ಇಲ್ಲ. ಎಲ್ಲವೂ ಆಕಾಶ ಎಲ್ಲ ಕಡೆ ಇರುವವನಿಗೆ ಬೆರಳಿಟ್ಟು ಏನಪ್ಪ ಆಕಾಶ ಎಲ್ಲಿದೆ ಬೆರಳಿಡು, ಬೆರಳಿಟ್ಟು ತೋರಿಸು. ಆಕಾಶ ಬೆರಳು ಇಟ್ಕೊಂಡಿದ್ದ, ಇಲ್ಲಿ ಇಡಪ್ಪ, ಆಕಾಶ ಮೇಲೆ ಹೋಗಿ ಇಡು. ಆಕಾಶ ಮೇಲೆ ಎಲ್ಲಿಡಬೇಕು? ಬೆರಳೆ ವೇಸ್ಟ್ ಆಗ್ತಾ ಇದೆ, ಎಲ್ಲಿಡಕ್ಕೆ ಆಗ್ತಾ ಇಲ್ಲ. ಇಡು ಪರವಾಗಿಲ್ಲ ನನಗೋಸ್ಕರ ಹೇಳಿಬಿಡಿ ಅಂದರೆ ಬೆರಳು ಇಡಕ್ಕಾಗ್ತಾ ಇಲ್ಲ, ಬೆರಳೆ ವೇಸ್ಟ್ ಆಗ್ತಾ ಇದೆ, ಅದು ನಿಷೇಧ. ಯಾವುದೇ ವೃತ್ತಿ, ಯಾವುದೇ ಮಾತು ಹೇಳೋಕ್ಕಾಗ್ತಾ ಇಲ್ಲ, ಯಾವುದೇ ವೃತ್ತಿಗೆ ಕೆಲಸನೇ ಇಲ್ಲ. ಎಲ್ಲಿ ತೋರಿಸಬೇಕು? ಎಲ್ಲವೂ ಅರಿವೇ ಆಗಿರುವಾಗ ವೃತ್ತಿಗೆ ಸ್ಥಾನವೇ ಇಲ್ಲ, ವೃತ್ತಿಗೆ ಜಾಗನೇ ಇಲ್ಲ. ವೃತ್ತಿ ಏಕೆ ಬರಬೇಕು? ವೃತ್ತಿ ಬರಬೇಕಂದರೆ ಒಂದಾನೊಂದಾಗಿದ್ದರೆ ವೃತ್ತಿ ಹೇಳ್ತದೆ. ಒಂದಾನೊಂದು ಅಲ್ಲವೇ ಅಲ್ಲ, ಎಲ್ಲ ತಾನು. ವೃತ್ತಿಗೆ ಅವಕಾಶವೇ ಇಲ್ಲ. ವೃತ್ತಿ ಎಲ್ಲ ನಿಷಿದ್ಧವಾಗಿ ಬಿಡುತ್ತದೆ. ನೇತಿ ಎಂದು ಹೇಳಿಬಿಡ್ತಾರೆ. ಅಹಂ ವೃತ್ತಿ, ಅಹಂ ಅಂದರೆ ಇದು ಎಂದು ಹೇಳುವುದು ಅಹಂಬುದ್ಧಿ. ನಾನು ಇಷ್ಟು ಎಂದು ಹೇಳಿಬಿಟ್ರೆ ಅಹಂಬುದ್ಧಿ. ಆತ್ಮ ಅರಿವು ಎಲ್ಲವೂ ತಾನಾದಾಗ ಇದು ನಾನು ಇದಲ್ಲ ಎಂದು ಆ ವಿಂಗಡ ಇಲ್ಲ. ಆ ವಿಂಗಡವೇ ಬಿದ್ದು ಹೋದರೆ ವೃತ್ತಿಗೆ ಅವಕಾಶವಿಲ್ಲ. ಯಾವ ವೃತ್ತಿಯನ್ನು ಬಳಸಬೇಕು, ಯಾವ ವೃತ್ತಿ ಕೆಲಸ ಮಾಡ್ತಾ ಇಲ್ಲ. ಯಾವ ವೃತ್ತಿ ಬಳಸಿದರೂ ಹೊಂದಲ್ಲ ಹೇಳ್ತದೆ. ಅವರು ಹೇಳ್ತಾನೆ ಆಕಾಶ ಎಲ್ಲಿದೆ ತೋರಿಸು ಎಂದು ಹೇಳ್ದ. ಇವರು ಕೈ ಇಟ್ಕೊಂಡು ಆಯಿತು ತೋರಿಸ್ತೀನಿ, ಅಲ್ಲಿ ನೋಡ್ತಾನೆ ಇಲ್ಲಿ ನೋಡ್ತಾನೆ. ಆಯ್ತಪ್ಪ ತುಂಬ ಹೊತ್ತಾಯಿತು ನೋಡಿ, ಈಗಾದರೂ ಬೆರಳಿಡಿ ಎಲ್ಲಿದೆಯೋ ಆಕಾಶ. ಇಡೋಕ್ಕಾಗ್ತಾ ಇಲ್ಲಪ್ಪ ಅಂದರೆ ಓಕೆ ಇನ್ನೂ ಸ್ವಲ್ಪ ಟೈಮ್ ತಗೊಂಡು ಅಂದೆ. ಮತ್ತೆ ನೋಡ್ತಾನೆ ಈಗ ಬೆರಳಿಡಿ, ಎಲ್ಲಿಡಿ ಆಕಾಶ ಎಲ್ಲಿದೆ, ಬೆರಳಿಡಿ. ನನಗೆ ಇಲ್ಲಕ್ಕೆ ಜಾಗ ಸಿಗ್ತಾ ಇಲ್ಲಪ್ಪ. ಅದೇನಪ್ಪ ತುಂಬ ಹೊತ್ತಾಯ್ತಲ್ಲ, ಎಲ್ಲಾದರೂ ಒಂದು ಕಡೆ ಹಿಡಿ, ದಯವಿಟ್ಟು ನನಗೆ ಆಕಾಶ ಗೊತ್ತಾಗ್ತದೆ. ಬೆರಳು ಇಡೋಕ್ಕಾಗ್ತಾ ಇಲ್ಲ, ಬೆರಳಿಗೆ ಕೆಲಸನೇ ಇಲ್ಲ, ಬೆರಳು ವ್ಯರ್ಥವಾಗ್ತಾ ಇದೆ. ಬೆರಳು ಎಲ್ಲಿಡಬೇಕು? ಇಡುವಕ್ಕೆ ಜಾಗನೇ ಇಲ್ಲ. ಹಾಗೆ ಅಹಂವೃತ್ತಿ ಹುಟ್ಟುವುದಕ್ಕೆ ಅವಕಾಶ ಇಲ್ಲ. ಏಕೆ? ಅಹಂ ಅಂದರೆ ನಾನು ಅಂಥದ್ದಿಲ್ಲವೇ ಇಲ್ಲ. ಅದರಿಂದ ಅಹಂವೃತ್ತಿ ಬಿದ್ದು ಹೋಗುತ್ತದೆ, ನಿಷೇಧವಾಗುತ್ತದೆ, ನೇತಿ ಆಗಿಬಿಡ್ತದೆ. ಇದೇ ನೇತಿ ಅಂದರೆ ಅಹಂವೃತ್ತಿ ಒಂದನ್ನು ತೋರಿಸುವುದಕ್ಕೆ ಹುಟ್ಟುತ್ತದೆ. ಅದು ಬಂದು ತೋರಿಸ್ತದೆ, ಇದು ಎಂದು ತೋರಿಸ್ತದೆ. ಅಂತ ಇದು ಎಂದು ತೋರಿಸಕ್ಕಾಗದೇ ಇರುವಂಥದ್ದು, ಇದು ಎಂದು ಒಂದಾನೊಂದನ್ನು ತೋರಿಸಕ್ಕಾಗದೇ ಇರುವುದು ವೃತ್ತಿಗೆ ಏನು ಕೆಲಸ ಹೇಳಿ? ವೃತ್ತಿಗೆ ಏನು ಕೆಲಸ? ಯಾವ ಕೆಲಸ ಮಾಡೋಕ್ಕೆ ಆಗಲ್ಲ. ವೃತ್ತಿ ಬರೋಕ್ಕಾಗಲ್ಲ. ಯಾಕಂದರೆ ವೃತ್ತಿ ಬಂದರೆ ಏನೋಕ್ಕೆ ತೋರಿಸ್ತದೆ, ವೃತ್ತಿ ಬಂದರೆ ಇದು ಎಂದು ತೋರಿಸ್ತದೆ. ವೃತ್ತಿ ಬರೋಕ್ಕಾಗಲ್ಲ, ತೋರಿಸೋಕ್ಕಾಗಲ್ಲ. ಏಕೆ? ಎಲ್ಲವೂ ತಾನಾದರೆ ಯಾವುದನ್ನು ತೋರಿಸಬೇಕು? ಅಯ್ಯೋ, ನೀವು ಹೇಳಿದರೆ ಹೊರತು ನಮಗೆ ವೃತ್ತಿ ಬರೋಕ್ಕಾಗ್ತಾ ಇಲ್ಲ, ವೃತ್ತಿ ಹುಟ್ಟಕ್ಕೆ ಆಗ್ತಾ ಇಲ್ಲ. ವೃತ್ತಿ ಹುಟ್ಟಿದ್ದರೋ ವೃತ್ತಿ ಅರ್ಥರಹಿತವಾಗ್ತಾ ಇದೆ. ಆಕಾಶವನ್ನು ತೋರಿಸುವುದಕ್ಕೆ ಬೆರಳೆಟ್ಟು ತೋರಿಸು ಎಂದು ಹೇಳಿದ ಹಾಗೆ ಬೆರಳು ಇಟ್ಟರೆ ಅದು ಅಹಂಬುದ್ಧಿ ಆಗುತ್ತದೆ. ನಾನು ಇದು ಎಂದು ಹೇಳಿಬಿಟ್ಟರೆ ಅಹಂಬುದ್ಧಿ ಆಗುತ್ತದೆ. ನಾನು ಇದು ಎರಡು ಹೊಂದಲ್ಲ ಅಂದರೆ ಅದು ಅಹಂಬುದ್ಧಿ ಅಲ್ಲ. ಅದೇ ಸ್ವಯಂ ಪ್ರಕಾಶ, ಅದೇ ಸಾಕ್ಷಿ. ಆ ಸಾಕ್ಷಿ ಸ್ವಯಂ ಸಿದ್ಧ ಅಹಂ ವೃತ್ತಿಯನ್ನು ನಿಷೇಧ ಮಾಡ್ತದೆ. ಹೀಗೆ ಅಹಂ ವೃತ್ತಿಯಿಂದ ಬಿಡಿಸಿ ಅರಿವನ್ನು ನೋಡಬೇಕೆಂದು ಬಿಡಿಸಿಬಿಟ್ರೆ ತಾನೇ ಕಂಡು ಬರ್ತದೆ. ತಾನು ಸ್ವಯಂ ಪ್ರಕಾಶ, ಎಲ್ಲ ಕಡೆ ಸರ್ವವ್ಯಾಪಕ ಸ್ವಯಂ ಪ್ರಕಾಶ. ಹೀಗೆ ಯಾರಿಗೆ ಗೊತ್ತಾಗ್ತದೋ ಅವರಿಗೆ ಒಂದು ಸಲ ಕೇಳಿದ್ದರೆ ಬ್ರಹ್ಮ ಎಂದು ಗೊತ್ತಾಗಿ ಬಿಡ್ತದೆ. ಯಾರಿಗೆ ಗೊತ್ತಾಗಲ್ಲವೋ ಅವರಿಗೆ ಆ ಅಹಂಬುದ್ಧಿ ಬಿಡಿಸುವುದಕ್ಕೆ ಮತ್ತೆ ಹೇಳಬೇಕು. ಮತ್ತೆ ಏಕೆ ಹೇಳಬೇಕು? ಅಹಂಬುದ್ಧಿ ಗಟ್ಟಿಗೊಳಿಸುವುದಕ್ಕಲ್ಲ, ಅಹಂಬುದ್ಧಿ ಬಿಡಿಸುವುದಕ್ಕೆ ಬಿಡಿಸಿ ತಾನು ಇದೆ ಎಂದು ತೋರಿಸುವುದಕ್ಕೆ. ಆಯಿತಾ? 64ನೇದು ಮುಗಿಸಿದ್ದೇವೆ. 65ನೇದು ಒಂದು ಒಳ್ಳೆಯ ಅಂಶ ಇದೆ, ವೇದಾಂತ ಪರಿಭಾಷಾ. ನಾಳೆ ಹೇಳೋಣ. ಏಕೆಂದರೆ ಮೂಲ ವಿದ್ಯಾ ನಿರಾಸ ಹೇಳುವುದ ಇವತ್ತು ಏನು ವಾರ ನೋಡಲೇ ಇಲ್ಲ ನಾನು. ಒಂದು ನಿಮಿಷ ಹೇಳ್ತೀನಿ. ಇವತ್ತು ಗುರುವಾರ ಹೇಳಿದೆ ಅಂದರೆ ನಾಳೆ ಆಯಿತು.
ನಾಳೆ ಮೂಲಾವಿದ್ಯೆ ನಿರಾಸ ಹೇಳಿ ನಾಡಿದ್ದು ಶನಿವಾರ ಹೇಳ್ತೀನಿ. ಶನಿವಾರ ನಾವು ವೇದಾಂತ ಪರಿಭಾಷೆ ಹೇಳೋಣ. ಐ ಥಿಂಕು ಪ್ರತಿ ದಿವಸ ಹೇಳಬೇಕು ಅಂದ್ಕೊಂಡೆ, మరి ಏನೂ ಹೊಂದುತ್ತಾ ಇಲ್ಲ. 3 ದಿವಸ ಅದು 3 ದಿವಸ ఇది ಹೇಳ್ತೀನಿ. గురువారం కరెక్ట్ అవునండి. అయితే 3 రోజులు అది 3 రోజులు ఇది చెప్తాను. 3 రోజులు వేదాంత మొదలేమో అన్నీ 6 రోజులు చెప్దాం అనుకున్నాం. మరి ఇక్కడికి వస్తే వీళ్ళు ఏదేదో చేస్తారు. ఏదో వేరే ప్రవచనం చెప్పాలట. ఎక్కడ ఉన్నా ఏదో ఒక పని చెప్తారు. పని చెప్పకుండా ఏ ఆశ్రమంలో ఉండనివ్వరు. మరి వాళ్ళ కోసం అంటే కొంచెం టైం పోతుంది. ఎక్కడ ఏదో కొంచెం రామాయణం చెప్పాలట. ఇక అందుకోసం మనం ఇదే చేద్దాం. 3 రోజులు అది 3 రోజులు ఇది జరగనివ్వండి. సరేనా? ఓం శాంతి శాంతి.